ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಲಾಸ್ಟ್ ಕ್ಲಾಸಲ್ಲಿ ನಾವು ಅರ್ಧಕ್ಕೆ ಬಿಟ್ಟಿರ್ತಕ್ಕಂತಹ ಸಂವಿಧಾನದ ಈ ಮುಂದಿನ ಭಾಗವನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ ಸರ್. ಸೊ ಮೀನ್ಸ್ ಇನ್ನು ಫಸ್ಟ್ ಪಾರ್ಟಲ್ಲಿ ನಾವು ಏನು ನೋಡಿದ್ವಿ ಅಂತ ಹೇಳೋದಾದ್ರೆ 1ರಿಂದ 100ರವರೆಗೆ ಎಲ್ಲ ವಿಧಿಗಳು, ಹಾಗೆ ಈ 1ರಿಂದ 25ರವರೆಗೆ ಕಂಡುಬರ್ತಕ್ಕಂತಹ ಈ ಭಾಗಗಳನ್ನು ನಾವು ತಿಳ್ಕೊಂಡಿದ್ವಿ ಸರ್. ಸೊ ಆ್ಯಂಡ್ ದೆನ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಪೂರಕ ಮಾಹಿತಿಯನ್ನು ಸಹ ನಾವು ತಿಳ್ಕೊಂಡಿದ್ವಿ. ಸೊ ಈ ಒಂದು ಕ್ಲಾಸಲ್ಲಿ ನಾವು ಏನು ನೋಡೋಣ ಅಂತ ಹೇಳಿದ್ರೆ, 100ರಿಂದ 395ರವರೆಗೆ ಕಂಡುಬರ್ತಕ್ಕಂಥ ಪ್ರಮುಖ ವಿಧಿಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ ಸರಿನಾ. ಸೊ ಹಾಗಾದರೆ ಈ ಒಂದು ಕ್ಲಾಸ್ ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳೋದಾದರೆ, ನೀವು ಸೆಂಟ್ರಲ್ ಗೌರ್ಮೆಂಟಿನ ಯಾವುದೇ ಎಕ್ಸಾಮ್ ಬರೀರಿ ಆ್ಯಂಡ್ ದೆನ್ ಸ್ಟೇಟ್ ಗೌರ್ಮೆಂಟಿನ ಯಾವುದೇ ಎಕ್ಸಾಮ್ ಬರೀರಿ ಸರಿನಾ. ಸೊ ಅಲ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಬಟ್ SSC GD ಎಕ್ಸಾಮ್ ಈ ಮುಂಬರ್ತಕ್ಕಂಥ ದಿನಗಳಲ್ಲಿ ಇರೋದ್ರಿಂದ ಸೊ ಫಸ್ಟ್ ಈ ಒಂದು SSC GD ಅವರಿಗೆ ದ ಫಸ್ಟ್ ಫೋಕಸ್ ಅಂತ ಹೇಳ್ಬೋದು ಸರಿನಾ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೆ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೆ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಒಂದು SSC GD 20 days 20 ಟಾಪಿಕ್ಸ್ ಅಂತ ಹೇಳಿದೆ ಅಲ್ವಾ ನಿಮಗೆ. ಸೊ ಇದು ಆಲ್ರೆಡಿ ದಿಸ್ ಇಸ್ ದ ಸೆಕೆಂಡ್ ಟಾಪಿಕ್ ಅನ್ಸುತ್ತೆ ಅಲ್ವಾ. ಸೊ ಮೀನ್ಸ್ ಫಸ್ಟ್ ಫೆಸ್ಟಿವಲ್ ಆಗಿದೆ ಆ್ಯಂಡ್ ದೆನ್ ಸೆಕೆಂಡ್ ಇದು ಸಂವಿಧಾನದ ವಿಧಿಗಳು ಮತ್ತು ಈ ಭಾಗಗಳ ಟಾಪಿಕ್. ಓಕೆ, ಸೊ ಈ ಎಲ್ಲ ಟಾಪಿಕ್ಗಳನ್ನು ಆ್ಯಂಡ್ ದೆನ್ ಈ ಎಲ್ಲ ಕ್ಲಾಸ್ಗಳನ್ನೇನಿದೆ ಅಲ್ವಾ ಒಂದೇ ಪ್ಲೇಲಿಸ್ಟಲ್ಲಿ ಮಾಡಿಟ್ಟಿರ್ತೇನೆ. ಓಕೆ, ಮೀನ್ಸ್ ಹಳೆಯ ಸಮ್ ಕ್ಲಾಸ್ಗಳು ಸಹ ಇದ್ದಾವೆ. ಲೈಕ್ ಇದು ಯಾವುದು ಹೇಳೋದಾದ್ರೆ ದ ಸೆನ್ಸಸ್ ಕ್ಲಾಸ್ಗಳು, ಓಕೆ, ಜನಗಣತಿ ಕ್ಲಾಸ್ ಆಗಿರಲಿ ಆ್ಯಂಡ್ ದೆನ್ ಪಂಚವಾರ್ಷಿಕ ಯೋಜನೆಯ ಕ್ಲಾಸ್ ಆಗಿರಲಿ. ಸೊ ಇದನ್ನೆಲ್ಲ ಸಹ ಮತ್ತೆ ರಿಪೀಟ್ ಮಾಡೋದಕ್ಕಿಂತ ಸೊ ಅದನ್ನೇ ಕ್ಲಾಸನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ತೇನೆ ಸರಿನಾ. ಸೊ ಆ ಒಂದು ಪ್ಲೇಲಿಸ್ಟ್ ಲಿಂಕ್ನ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ನೀವು ಪ್ಲೇಲಿಸ್ಟಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ನೀವು ವ್ಯೂನ ಮಾಡ್ಬೋದು ಸರಿನಾ. ಸೊ ಇಷ್ಟು ಹೇಳ್ತಾ ಮೊದಲ ವಿಧಿನ ನೋಡೋಣ ಬನ್ನಿ. ಇಂದಿನ ಮೊದಲ ವಿಧಿ ಏನಿದೆ, ಇಂದಿನ ಮೊದಲ ವಿಧಿ ಏನು ಅಂತಂದರೆ 101ನೇ ವಿಧಿ. ಏನು ಸದಸ್ಯತ್ವದ ಖಾಲಿತನದ ಬಗ್ಗೆ ಹೇಳುತ್ತೆ ಸರಿನಾ. ಯಾರ ಸದಸ್ಯತ್ವದ ಖಾಲಿತನದ ಬಗ್ಗೆ ಹೇಳುತ್ತೆ? ಈ ಪಾರ್ಲಿಮೆಂಟ್ ಸದಸ್ಯರ ಈ ಸದಸ್ಯತ್ವದ ಖಾಲಿತನದ ಬಗ್ಗೆ ಹೇಳ್ತಕ್ಕಂತಹ ವಿಧಿಯೇ ಈ ಒಂದು 101ನೇ ವಿಧಿ ಅಂತ ಹೇಳ್ತೀವಿ ಸರಿನಾ. ಯಾವುದು ಈ ಒಂದು 101ನೇ ವಿಧಿ. ಆ್ಯಂಡ್ ಈ ಒಂದು ಸದಸ್ಯರ ಅನರ್ಹತೆಯ ಬಗ್ಗೆ ತಿಳಿಸುತ್ತೆ. ಅದರ ಬಗ್ಗೆ ತಿಳಿಸ್ತಕ್ಕಂಥ ವಿಧಿ ಯಾವುದು ಅಂದರೆ 102ನೇ ವಿಧಿ. ಸೊ ಇದು ಆಲ್ಮೋಸ್ಟ್ ಅವಾಗ ನ್ಯೂಸಲ್ಲಿ ಇರುತ್ತೆ. 101 ನ್ಯೂಸಲ್ಲಿ ಇರುತ್ತೆ ಅಂತ ಅಲ್ಲ, ಬಟ್ 102ನೇ ನ್ಯೂಸಲ್ಲಿ ಇರುತ್ತೆ. ಯಾಕೆ ಅಂತಂದರೆ ಈತ ರಾಷ್ಟ್ರಪತಿಗಳ ವಿರುದ್ಧವಾಗೇ ಮಾತಾಡಿದಾನೆ ಈ ಒಬ್ಬ MP, ಆ್ಯಂಡ್ ದೆನ್ ಈ ಉಪರಾಷ್ಟ್ರಪತಿಗಳ ವಿರುದ್ಧವಾಗಿ ಮಾತಾಡಿದಾನೆ ಈ MP, ಆ್ಯಂಡ್ ದೆನ್ ಸ್ಪೀಕರ್ಗಳ ವಿರುದ್ಧ ಮಾತಾಡಿದಾನೆ ಈ ವ್ಯಕ್ತಿ ಅಂತ. ಸೊ ಈತನಿಗೆ ನೀವು ಅನರ್ಹ ಮಾಡಿಸ್ಬೇಕಾದ್ರೆ ಹಾಗೆ ಹೀಗೆ ಅಂತ ಕಥೆ ಎಲ್ಲ ಬೊಂಬಡಿ ಬಜಾಯಿಸ್ತಿರ್ತಾರೆ ಸರಿನಾ. ಸೊ ಆ ಒಂದು ಕಾರಣಕ್ಕಾಗಿ ಈ 102ನೇ ವಿಧಿ ಏನಿದೆ ಅಲ್ವಾ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ಇದು ನೆನ್ಪಿಟ್ಕೊಳ್ಳಿ. ಸೊ ಇದು 2024 MTS ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಇದು ಯಾವುದು? ಈ ಒಂದು ಸದಸ್ಯರ ಅನರ್ಹತೆಯ ಬಗ್ಗೆ ತಿಳಿಸ್ತಕ್ಕಂತಹ ಒಂದು ವಿಧಿ ಯಾವುದು ಅಂತ ಕೇಳಿದ್ರೆ ಒಂದು 102ನೇ ವಿಧಿ. ಯಾಕೆ ಯಾವಾಗ ನ್ಯೂಸಲ್ಲಿ ಇತ್ತು ಅಂತಂದರೆ, ಈ ರಾಹುಲ್ ಗಾಂಧಿ ಅವರಿಗೆ ಈ ಒಂದು ಸದಸ್ಯರ ಅನರ್ಹತೆಯನ್ನು ಮಾಡಿದ್ರಲ್ವ, ಮೀನ್ಸ್ ಅವರು ಸದಸ್ಯತ್ವವನ್ನು ಅನರ್ಹ ಮಾಡಿದ್ರು. ಸೊ ಆ ಒಂದು ಕಾರಣಕ್ಕಾಗಿ ಈ ಒಂದು ವಿಧಿ ಯಾವಾಗ ನ್ಯೂಸಲ್ಲಿ ಇತ್ತು. ಸೊ ಅದಕ್ಕೆ ಇದು ಸಹ ಕೇಳೋ ಚಾನ್ಸಸ್ ನಿಮಗಿರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು 103 ಏನಂತ ಹೇಳುತ್ತೆ? ಅನರ್ಹತೆಯ ಬಗ್ಗೆ ತೀರ್ಮಾನ ಅಂತ ಹೇಳುತ್ತೆ ಸರಿನಾ. ಸೊ ಮೀನ್ಸ್ ಈ ಒಂದು ಅನರ್ಹತೆಯ ಬಗ್ಗೆ ತೀರ್ಮಾನ ಮಾಡುವುದು ಮಾಡಬಾರ್ದು ಎಂತ ಮಾಡುವುದು ಅಂತ ಹೇಳುತ್ತೆ ಯಾವುದು? ಈ ಒಂದು 103ನೇ ವಿಧಿ ಸರಿನಾ. ಸೊ ಆ್ಯಂಡ್ ದೆನ್ ಯಾರು ಮಾಡ್ತಾರೆ ಈ ಒಂದು ಸದಸ್ಯರ ಅನರ್ಹ ಅಂತ ಕೇಳಿದ್ರೆ ಸ್ಪೀಕರ್ ಅವರು ಮಾಡ್ತಾರೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಅನಧಿಕೃತವಾಗಿ ಕುಳಿತು ಮತ ಹಾಕಿದರೆ ದಂಡ ಅಂತ ಹೇಳುತ್ತೆ ಸರಿನಾ. ಸೊ ಮೀನ್ಸ್ ಈ ಒಂದು ಅನಧಿಕೃತವಾಗಿ ಮತವನ್ನು ಹಾಕ್ತಕ್ಕಂಥ ಒಂದು ವಿಧಿ ಯಾವುದು ಅಂತ ಕೇಳಿದ್ರೆ, ಮೀನ್ಸ್ ಆ ರೀತಿ ಹಾಕಿದರೆ ಅವರಿಗೆ ದಂಡವನ್ನು ಹಾಕ್ತೀನಿ ಅಂತ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳಿದ್ರೆ 105ನೇ ವಿಧಿ. ಯಾವುದು? 104ನೇ ವಿಧಿ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಸಂಸತ್ತಿನ ಹಕ್ಕುಗಳು ಮತ್ತು ಸೌಲಭ್ಯಗಳ ಬಗ್ಗೆ 105ನೇದು ಹೇಳುತ್ತೆ. ಆ್ಯಂಡ್ ದೆನ್ ಅವರ ವೇತನಗಳು ಮತ್ತು ಭತ್ಯೆಗಳ ಬಗ್ಗೆ, ಓಕೆ, ಈ ಒಂದು MP ಯ ವೇತನಗಳು ಹಾಗೆ ಅವರ ಭತ್ಯೆಗಳ ಬಗ್ಗೆ ಹೇಳ್ತಕ್ಕಂತಹ ವಿಧಿ ಯಾವುದು ಅಂತ ಕೇಳಿದ್ರೆ 106ನೇ ವಿಧಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮಸೂದೆಗಳ ಪರಿಚಯ ಮತ್ತು ಅಂಗೀಕಾರದ ಬಗ್ಗೆ ಹೇಳ್ತಕ್ಕಂತಹ ವಿಧಿ 107ನೇ ವಿಧಿ. ಆ್ಯಂಡ್ ದೆನ್ ಈ ಒಂದು ಜಾಯಿಂಟ್ ಸಿಟ್ಟಿಂಗ್ ಅಥವಾ ಈ ಒಂದು ಜಂಟಿ ಸಭೆ ಅಂತ ಹೇಳ್ತೀವಿ, ಈ ಒಂದು ಜಂಟಿ ಸಭೆಯ ಬಗ್ಗೆ ಹೇಳ್ತಕ್ಕಂತಹ ವಿಧಿ 108ನೇ ವಿಧಿ. ಓಕೆ, ಸೊ ಅದನ್ನ ನೆನ್ಪಿಟ್ಕೊಳ್ಳಿ. 108ನೇ ವಿಧಿ ಏನಂತ ಹೇಳುತ್ತೆ ಅಂದರೆ ಈ ಒಂದು ಜಂಟಿ ಸಭೆಯ ಬಗ್ಗೆ ಹೇಳುತ್ತೆ. ಓಕೆ, ಏನಂತ ಹೇಳುತ್ತೆ? ಜಂಟಿ ಸಭೆಯ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 86 ಸೊ ಅದು ಸಹ ನಿಮಗೆ ಸಭೆಯ ಬಗ್ಗೆ ಹೇಳಲ್ವಾ, ಸೊ ಅದು ಸಹ ನಿಮಗೆ ಹೇಳುತ್ತೆ. ಬಟ್ ಇಲ್ಲಿ 108 ನೆನ್ಪಿಟ್ಕೊಳ್ಳಿ. ಸೊ ಇದನ್ನ ಈ ಒಂದು ಜಂಟಿ ಸಭೆಯನ್ನು ಕರೀತಕ್ಕಂತಹ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ರೆ ರಾಷ್ಟ್ರಪತಿಗಳಿಗಿದೆ ಸರ್. ಆ್ಯಂಡ್ ದೆನ್ ಈ ಒಂದು ರಾಷ್ಟ್ರಪತಿಗಳು ಕರೆದಿರ್ತಕ್ಕಂತಹ ಜಂಟಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಕ್ಕಂಥ ಅಧಿಕಾರ ಯಾರಿಗಿದೆ ಅಂದರೆ ಲೋಕಸಭೆಯ ಸ್ಪೀಕರ್ ಅವರಿಗಿದೆ. ಓಕೆ, ಸೊ ಮೀನ್ಸ್ ಇಲ್ಲಿ ದ ಪ್ರಿಫರೆನ್ಸ್ಗಳು ಬರ್ತವೆ. ಏನು ಪ್ರಿಫರೆನ್ಸ್ ಬರ್ತವೆ? ಈ ಜಂಟಿ ಸಭೆ ಕರೆದ್ರಪ್ಪ, ಯಾರೊಬ್ರು ಕರೆದ್ರು. ಓಕೆ, ಸೊ ಮೀನ್ಸ್ ಜಂಟಿ ಸಭೆ ಯಾಕೆ ಕರೀತಾರೆ? ಫಸ್ಟ್ ಈ ಒಂದು ಲೋಕಸಭೆ ಆ್ಯಂಡ್ ದೆನ್ ರಾಜ್ಯಸಭೆಗೆ ಎರಡಿಗೂ ಸಹ ಒಂದೇ ಹೂ ಅಲ್ಲಿಲ್ಲ ಅಂತಂದರೆ ಅವ್ರಿಗೆ ಕರೀತಾರೆ ಅಷ್ಟೇ. ಇದೊಂದು ತೇರುಗಳಿದ್ರೆ ಕ್ವಾಣ ನೀರು ಗಿಳಿತದೆ ಆ ಥರ ಆಗಬಾರ್ದು ಸರಿನಾ. ಸೊ ಮೀನ್ಸ್ ಅದು ಏನಾದರೂ
ಆ ಥರ ಆಯಿತು ಅಂತಂದರೆ ಈ ಜಂಟಿ ಸಭೆಯನ್ನು ಜಾಯಿಂಟ್ ಈ ಒಂದು ಸಿಟ್ಟಿಂಗ್ನ ಕರೀತಾರೆ ಸರಿನಾ. ಸೊ ಕರಿತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಪ್ರೆಸಿಡೆಂಟ್ ಅವರು ಕರೀತಾರೆ ಸರಿನಾ, ಯಾರು ಕರಿತಕ್ಕಂತಹ ವ್ಯಕ್ತಿ. ಆ್ಯಂಡ್ ದೆನ್ ಈ ಒಂದು ಜಂಟಿ ಸಭೆಯ ಈ ಒಂದು ಜಂಟಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಕ್ಕಂತಹ ಅಧಿಕಾರ ಫಸ್ಟ್ ಯಾರಿಗಿದೆ ಅಂದರೆ ಲೋಕಸಭೆಯ ಸ್ಪೀಕರ್ ಅವರಿಗೆ ಫಸ್ಟ್ ಅಧಿಕಾರ ಇರುತ್ತೆ ಸರಿನಾ. ಸೊ ಮೀನ್ಸ್ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೋದು. ಏನಾಗಿದೆಯಪ್ಪ ನಿನಗೇನಾಗಿದೆ, ನಿನಗೇನಾಗಿದೆ, ನೀನು ಯಾಕೆ ಇದಕ್ಕೆ ಹ್ಞೂ ಅಂತ ಇಲ್ಲ, ನೀನು ಯಾಕೆ ಇದಕ್ಕೆ ಹ್ಞೂ ಅಂತಿದ್ಯಾ ಅಂತ ಕೇಳ್ತಾರೆ ಸರಿನಾ. ಹ್ಞೂ ಅಂತೀಯಾ ಇಲ್ಲ ಹ್ಞೂ ಅಂತೀಯಾ ಅಂತ ಕೇಳ್ತಾರೆ ಅಷ್ಟೇ. ಸೊ ಫಸ್ಟ್ ಅದರ ಅಧ್ಯಕ್ಷತೆ ಯಾರು ಅಂದರೆ ಲೋಕಸಭೆಯ ಸ್ಪೀಕರ್. ಇಫ್ ಲೋಕಸಭೆಯ ಸ್ಪೀಕರ್ಗೆ ಏನಾದರೂ ಜಾಂಡೀಸ್ ಆಗಿತ್ತು, ಸೊ ಆತ ಬಂದಿರಲಿಲ್ಲ ಅಂದರೆ ಯಾರು ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ, ಯಾರು ಅಂತ ಕೇಳಿದ್ರೆ ಲೋಕಸಭೆಯ ವೈಸ್ ಸ್ಪೀಕರ್ ಅಂತ ಹೇಳ್ತೀವಿ ಸರ್. ಯಾರು ಈ ಒಂದು ಲೋಕಸಭೆಯ ಉಪ ಸ್ಪೀಕರ್ ಅವರು ಆ ಜಂಟಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಸರಿನಾ. ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಇದರ ಮೇಲೆ ಫೋಕಸ್ ಮಾಡಿ ಆ್ಯಂಡ್ ದೆನ್ ಡೆಪ್ತಾಗಿ ಕೇಳ್ತಿದ್ದಾನೆ, ಸೊ ಅದಕ್ಕೆ ಕೇಳ್ತಾ ಇದ್ದಾನೆ. ಆ್ಯಂಡ್ ದೆನ್ ದ ಥರ್ಡ್ ಒನ್ ಯಾರು, ಇಫ್ ಲೋಕಸಭೆಯ ಸ್ಪೀಕರ್ ಸಹ ಬಂದಿರಲಿಲ್ಲ ಆ್ಯಂಡ್ ದೆನ್ ಲೋಕಸಭೆಯ ಉಪ ಸ್ಪೀಕರ್ ಸಹ ಬಂದಿರಲಿಲ್ಲ, ಸೊ ಇಬ್ಬರು ಸೇರಿ ಅವ್ರಿಗೆ ಕೊರೋನಾ ಬಂದಿತ್ತು ಅಂತಂದರೆ ದ ಥರ್ಡ್ ಪ್ರಿಫರೆನ್ಸ್ ಯಾರಿಗೆ ಅಂತ. ಅವರಿಬ್ಬರು ಬಂದಿರಲಿಲ್ಲ ಅಂದರೆ ಯಾರು ತಗೊಳ್ತಾರೆ ಸರ್, ಯಾರು ಪ್ರೆಸಿಡೆಂಟ್ ಅವರು ಅಧ್ಯಕ್ಷರ ಆಗ್ತಾರಾ? ಆಗಲ್ಲ. ಕರೆದಿರ್ತಕ್ಕಂಥವ್ರು ಯಾವತ್ತೂ ಕಾರಣಕ್ಕಾಗಿ ಅವ್ರ ಅಧ್ಯಕ್ಷರ ಆಗೋದೇ ಇಲ್ಲ. ಹಾಗಾದರೆ ಈ ರಾಜ್ಯಸಭೆಯ ಸ್ಪೀಕರ್ ಆಗ್ತಾರಾ ಸರ್ ಅಂತ ಕೇಳಿದ್ರೆ ರಾಜ್ಯಸಭೆಯ ಸ್ಪೀಕರ್ ಆಗುವುದಿಲ್ಲ ಸರಿನಾ. ಸೊ ನೆನ್ಪಿಟ್ಕೊಳ್ಳಿ, ರಾಜ್ಯಸಭೆಯ ಸ್ಪೀಕರ್ ಏನಾಗಿರ್ತಾರೆ, ರಾಜ್ಯಸಭೆಯ ಸ್ಪೀಕರ್ ಈಸ್ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ರಾಜ್ಯಸಭೆಗೆ. ಯಾರು ಅಂದರೆ ಈ ಒಂದು ಉಪರಾಷ್ಟ್ರಪತಿಗಳು. ಸೊ ಅದಕ್ಕೆ ಉಪರಾಷ್ಟ್ರಪತಿಗಳು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳೋದೇ ಇಲ್ಲ. ಓಕೆ, ಸೊ ಪ್ರೆಸಿಡೆಂಟೇ ವಹಿಸ್ಕೊಳ್ಳಲ್ಲ ಅಂದರೆ ಉಪರಾಷ್ಟ್ರಪತಿಯು ಸಹ ವಹಿಸ್ಕೊಳ್ಳಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ ಇದನ್ನು. ಬಟ್ ಅದರ ಬದಲಾಗಿ ರಾಜ್ಯಸಭೆಯ ಉಪ ಸ್ಪೀಕರ್ ಏನಿರ್ತಾರಲ್ವಾ, ಆ ಒಬ್ಬ ರಾಜ್ಯಸಭೆಯ ಉಪ ಸ್ಪೀಕರ್ ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಓಕೆ, ಸೊ ಮೀನ್ಸ್ ನಿಮಗೆ ಪ್ರಿಫರೆನ್ಸ್ ಯಾರು ಅಂತ ಗೊತ್ತಾಯ್ತಾ. ಫಸ್ಟ್ ಯಾರು ಲೋಕಸಭೆಯ ಸ್ಪೀಕರ್, ಸೆಕೆಂಡ್ ಯಾರು ಲೋಕಸಭೆಯ ವೈಸ್ ಸ್ಪೀಕರ್, ಆ್ಯಂಡ್ ದೆನ್ ಥರ್ಡ್ ಯಾರು ಅಂತ ಕೇಳಿದ್ರೆ ರಾಜ್ಯಸಭೆಯ ವೈಸ್ ಸ್ಪೀಕರ್ ಅಂತ ಹೇಳ್ತೀವಿ ಸರ್. ನಾನು ನೆನ್ಪಿಟ್ಕೊಳ್ಳಿ ಇದನ್ನು. ಆ್ಯಂಡ್ ಇದನ್ನು ಕರಿತಕ್ಕಂಥವ್ರು ಯಾರು, ರಾಷ್ಟ್ರಪತಿಗಳು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಸೊ ಇಲ್ಲಿಯವರೆಗೆ ಎಷ್ಟು ಬಾರಿ ಜಾಯಿಂಟ್ ಸಿಟ್ಟಿಂಗನ್ನು ಕರೆದಿದ್ದಾರೆ ನಮ್ಮ ಭಾರತದಲ್ಲಿ ಅಂತ ಕೇಳಿದ್ರೆ 3 ಬಾರಿ ಒಂದು ಜಾಯಿಂಟ್ ಸಿಟ್ಟಿಂಗನ್ನು ಕರೆದಿರ್ತಾರೆ. ಓಕೆ, ಸೊ ಮೊದಲನೇದು ಯಾವಾಗ ಸರ್ 1961 ಯಾವುದಕ್ಕೆ, ಈ ವರದಕ್ಷಿಣೆ ಕಾಯ್ದೆಯ ಸಲುವಾಗಿ. ಓಕೆ, ಆ್ಯಂಡ್ ದೆನ್ ಎರಡನೇದು ಈ ಒಂದು ಬ್ಯಾಂಕ್ಗಳ ಒಂದು ಸಲುವಾಗಿ. ಓಕೆ, ಆ್ಯಂಡ್ ದೆನ್ ಮೂರನೇದು ಯಾವುದು ಅಂತ ಕೇಳಿದ್ರೆ ಈ ಒಂದು 2007ರಲ್ಲಿ ಆ ಟೆರರಿಸ್ಟ್ ಆ್ಯಕ್ಟ್ ಬರುತ್ತಲ್ವ, ಸೊ ಆ ಒಂದು ಕಾರಣಕ್ಕಾಗಿ. ಓಕೆ, ಸೊ ಪೋಟಾ ಆ್ಯಕ್ಟ್ ಅಂತ ಹೇಳ್ತೀವಿ. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಆರ್ಟಿಕಲ್ ಇದು. ಆ್ಯಂಡ್ ನೆಕ್ಸ್ಟ್ 109ನೇದು ಏನಂತ ಹೇಳುತ್ತೆ, ಮನಿ ಬಿಲ್ ಬಗ್ಗೆ ಹೇಳುತ್ತೆ ಸರ್. ಈ ಒಂದು ಮನಿ ಬಿಲ್ನ ಒಂದು ಪ್ರಕ್ರಿಯೆ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ಮನಿ ಬಿಲ್ನ ಒಂದು ವ್ಯಾಖ್ಯಾನವನ್ನು ಕೊಡೋದು ಯಾವುದು ಅಂತ ಕೇಳಿದ್ರೆ 110ನೇದು. ಕನ್ಫ್ಯೂಷನ್ ಆಗಬೇಡಿ, ಇಲ್ಲೇ ಮನಿ ಬಿಲ್ ಅಂದರೆ ಸರ್ ನಾನು 110 ಓದ್ಕೊಂಡಿದ್ದೆ, ಯಾಕೆಂದರೆ ಎಲ್ಲ ಎಕ್ಸಾಮಲ್ಲಿ 110 ಕೊಟ್ಟಿದ್ದಾನೆ. ಬಟ್ ಈ ಒಂದು ಮನಿ ಬಿಲ್ ಅಂದರೆ ಏನು, ಎಂತ, ಅದ್ರ ಕತೆ ಏನು ಅಂತ ಹೇಳೋದು ನಿಮಗೆ 110ನೇದು. ಬಟ್ ಆ ಒಂದು ಮನಿ ಬಿಲ್ನ ಒಂದು ಪ್ರಕ್ರಿಯೆ ಹೇಳ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ 109 ಅಂತ ಹೇಳ್ತೀವಿ. ಓಕೆ, ಯಾವುದು 109 ಸರ್. 280 ಏನೋ ಓದಿದೆ ಸರ್ ನಾನು, 280 ಏನೋ ಮನಿಗೆ ಸಂಬಂಧಿಸಿದೆ ಸರ್ ಅದು, ಹೌದಾ? ಅದು ನಿಮ್ಮ ಮುಂದೆ ಹೇಳ್ತೀನಿ. ಇದು ನೆನ್ಪಿಟ್ಕೊಳ್ಳಿ, ಏನಿದೆ, ಮನಿ ಬಿಲ್ ಇದೆ. ಓಕೆ, ಮನಿ ಬಿಲ್ ಇದೆ. ಓಕೆ, ಏನಿದೆ, ಹಣಕಾಸು ಮಸೂದೆ ಇದೆ. 280 ಏನೋ ನಿಮ್ಗೆ ಅಲ್ಲಿ ಹೇಳ್ತೇನೆ, ಕ್ಲಾರಿಟಿ ಕೊಡ್ತೀನಿ ಮತ್ತೊಂದು ಸರಿ ನಿಮಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನಿಮಗೆ 110ನೇದಾಯ್ತು ನಂತರ 112ನೇದು ಏನಂತ ಹೇಳುತ್ತಂದರೆ ವಾರ್ಷಿಕ ಬಜೆಟ್ ಬಗ್ಗೆ ಹೇಳುತ್ತೆ. ಓಕೆ, ಈ ವರ್ಷ ಬಜೆಟ್ ಆಯ್ತಲ್ವಾ, ಸೊ ಎಷ್ಟು ಮೊತ್ತದ ಬಜೆಟನ್ನು ಮಂಡಿಸಿದ್ರಿ ಈ ವರ್ಷ, ಈ ಒಂದು ಬಜೆಟ್ನ ಮೊತ್ತ ಎಷ್ಟಾಗಿತ್ತು ಅಂತ ಸರ್, 53,47 ಲಕ್ಷ ಕೋಟಿ ಆಗಿತ್ತು. 47 ಅನ್ಬಾರ್ದಕ್ಕೆ 47 ಅಂತ ಹೇಳಬೇಕು. ಸೊ ಮೀನ್ಸ್ ಈ ಒಂದು 53.47 ಲಕ್ಷ ಕೋಟಿ, ಎಷ್ಟು, ಈ ಒಂದು ಲಕ್ಷ ಕೋಟಿ ಮೊತ್ತದ ಬಜೆಟ್ ಈ ವರ್ಷ ಮಂಡಿಸಿದ್ದಾರೆ. ಓಕೆ, ಸೊ ಮೀನ್ಸ್ ಆ ರೀತಿ ಬಜೆಟನ್ನು ಮಂಡನೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂತ ಕೇಳಿದ್ರೆ ಈ 112ನೇ ವಿಧಿ ಅಂತ ಹೇಳ್ತೀವಿ. ಹಾಗಾದರೆ ಈ ಒಂದು 112ನೇದರಲ್ಲಿ ಬಜೆಟ್ ಅಂತ ವರ್ಡ್ ಮೆನ್ಷನ್ ಆಗಿದೆಯಾ ಅಂತ ಕೇಳಿದ್ರೆ ನೋ, ಕ್ಷಮಿಸಿ. ಸೊ ಬಜೆಟ್ ಅಂತ ವರ್ಡ್ ಮೆನ್ಷನ್ ಆಗಿದೆ ಅಂತ ಕೇಳಿದ್ರೆ ಸರ್ ನೋ. ಬಿಕಾಸ್ ಯಾಕೆ ಅಂತ ಕೇಳಿದ್ರೆ ಈ ಬಜೆಟ್ ಅನ್ನುವ ವರ್ಡ್ ಈ ಒಂದು ಸಂವಿಧಾನದಲ್ಲಿ ಮೆನ್ಷನ್ ಮಾಡಲೇ ಇಲ್ಲ. ಓಕೆ, ಮಾಡೇ ಇಲ್ಲ. ಸೊ ಅದರ ಬದಲಾಗಿ ಏನಂತ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಸರಿನಾ, ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ ಈ ವಾರ್ಷಿಕ ಹಣಕಾಸು ವರದಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸರಿನಾ, ಏನಂತ ಮೆನ್ಷನ್ ಮಾಡಿದ್ದಾರೆ, ವಾರ್ಷಿಕ ಹಣಕಾಸು ವರದಿ ಅನ್ನುವ ಒಂದು ಪದವನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಈ ಒಂದು ಸೆಂಟೆನ್ಸ್ನ ಕೇಳ್ತಾನೆ ಅಥವಾ ಈ ಒಂದು ಸ್ಟೇಟ್ಮೆಂಟನ್ನು ಕೇಳ್ತಾನೆ, ಬಜೆಟ್ ಅನ್ನುವ ಒಂದು ಪದವನ್ನು ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಆಪ್ಷನ್ ಎ ಕೊಡ್ತಾನೆ ನಿಮಗೆ 110, ಆಪ್ಷನ್ ಬಿ ಕೊಡ್ತಾನೆ 112, ಆಪ್ಷನ್ ಸಿ ಕೊಡ್ತಾನೆ 280, ಆಪ್ಷನ್ ಡಿ ಕೊಡ್ತಾನೆ ನನ್ ಆಫ್ ದಿ ಅಬೋವ್ ಅಂತ ಕೊಡ್ತಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ನನ್ ಆಫ್ ದಿ ಅಬೋವ್. ಯಾಕಂದರೆ ಯಾವುದ್ರಲ್ಲೂ ಸಹ ಮೆನ್ಷನ್ ಮಾಡಿಲ್ಲ ಸರ್ ಅದರಲ್ಲಿ, ಸರಿನಾ. ಸೊ ಇದು ಯಾವುದು ಸಹ ಆಗಲ್ಲ. ಬಟ್ ನಿಮಗೆ ಏನಾದರೂ ಈ ಒಂದು AFS ಅಂತ ಕೊಟ್ಟರೆ ಅಥವಾ ಈ ಒಂದು ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕೊಟ್ಟರೆ ಅವಾಗ ನೀವು ಹೇಳಬೇಕಾಗತ್ತೆ 112ನೇ ವಿಧಿ ಅಂತ. ಓಕೆ, ಸೊ ನಿಮಗೇನಾದರೂ ಫಾಸ್ಟ್ ಆಗ್ತಾ ಇದ್ದರೆ ಪ್ಲೀಸ್ ನೀವು ಯೂಟ್ಯೂಬ್ ಫೀಚರ್ನ ಯೂಸ್ ಮಾಡ್ಕೊಳ್ಳಿ. ಪ್ಲೀಸ್ 0.85x ನೀವು ಕ್ಲಾಸ್ನ ಕೇಳ್ಕೊಳ್ಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು 113 ಏನಂತ ಹೇಳುತ್ತೆ, ಅನುದಾನಗಳ ಬೇಡಿಕೆಗಳ ಬಗ್ಗೆ ಹೇಳುತ್ತೆ. ಬಟ್ ಇದನ್ನು ಮ್ಯಾಕ್ಸಿಮಮ್ ಕೇಳಿಲ್ಲ, ಬಟ್ ಏನಾದರೂ ಸ್ವಲ್ಪ ಡೆಪ್ತ್ ಆಗಿ ಹೋದರೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಅನುದಾನಗಳ ಮಸೂದೆಯ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಈ ಒಂದು ವಿಧಿ ಯಾವುದು ಅಂದರೆ ಈ ಒಂದು 114ನೇ ವಿಧಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು
ವೋಟ್ ಆನ್ ಅಕೌಂಟ್. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ವೋಟ್ ಆನ್ ಅಕೌಂಟ್ ಬಗ್ಗೆ ಹೇಳ್ತಕ್ಕಂತಹ ವಿಧಿ ಯಾವುದು ಅಂತ ಐ ಥಿಂಕ್ ಇನ್ ಲಾಸ್ಟ್ ಏರ್ಫೋರ್ಸ್ ಎಕ್ಸಾಮಲ್ಲಿ ಏನು ಅನ್ಸುತ್ತೆ. ಓಕೆ, ಸೊ ಲಾಸ್ಟ್ ನಡೆದಿರ್ತಕ್ಕಂಥ ಏರ್ಫೋರ್ಸ್ ಎಕ್ಸಾಮ್ ಸೆಪ್ಟೆಂಬರ್ ಎಲ್ಲನೋ ಒಂದು ಎಕ್ಸಾಮ್ ನಡೀತು ಗೊತ್ತಾ, ಏರ್ಫೋರ್ಸ್ದು ಮಲ್ಟಿ ಪೋಸ್ಟ್ಗಳಿಗೆ ವೇರಿಯಸ್ ಪೋಸ್ಟ್ಗಳಿಗೆ ಎಕ್ಸಾಮ್ ನಡೀತು. ಆ ಎಕ್ಸಾಮಲ್ಲಿ ಇದನ್ನು 2 ಬಾರಿ ಕೇಳಿದ್ದಾನೆ ಇದೇ ಪ್ರಶ್ನೆನ. ಓಕೆ, ಸೊ ಯಾವುದು ಈ ಒಂದು ವೋಟ್ ಆನ್ ಅಕೌಂಟ್ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳಿದ್ರೆ 116ನೇ ವಿಧಿ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ ವಿಧಿ ಆ್ಯಕ್ಚುಲಿ ಸೊ ಯಾವುದು ಅಂತ ಕೇಳಿದ್ರೆ ಈ ಒಂದು 118ನೇದು ಅಂತ ಹೇಳ್ತೀವಿ. ಸೊ ಇದು ಇಷ್ಟು ಇಂಪಾರ್ಟೆಂಟ್ ಆಗಲ್ಲ. ಅಂದರೆ ನೆಕ್ಸ್ಟ್ ಈ ಒಂದು 120ನೇದು ಇಂಪಾರ್ಟೆಂಟ್ ಆಗುತ್ತೆ. ಏನು ಸಂಸತ್ತಿನ ಭಾಷೆಯ ಬಗ್ಗೆ ಹೇಳುತ್ತೆ, ಹೆಸರನ್ನ ಏನಂತ ಹೇಳುತ್ತೆ, ಸಂಸತ್ತಿನ ಭಾಷೆಯ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಒಂದು 120ನೇ ವಿಧಿ ಅಂತ ಹೇಳ್ತೇವೆ. ಆ್ಯಂಡ್ ಇದರಲ್ಲಿ ಭಾಷೆಗಳು ಯಾವ್ದಾವ್ದು ಬರ್ತವೆ ಸರ್, ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು 121 ಏನು ಇಂಪಾರ್ಟೆಂಟ್ ಇಲ್ಲ, ಅಂದರೆ 122 ಇಂಪಾರ್ಟೆಂಟ್ ಇಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ 124 ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಸೊ ಯಾಕೆ 124 ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಮ್ಮ ಭಾರತದ ಅತ್ಯುನ್ನತ ಕೋರ್ಟ್ ಆಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ನ ಸ್ಥಾಪನೆಯ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ 124ನೇ ವಿಧಿ ಅಂತ ಹೇಳ್ತೀವಿ. ಯಾವುದು ಈ ಒಂದು 124ನೇ ವಿಧಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ನ್ಯಾಯಮೂರ್ತಿಗಳ ವೇತನ. ಓಕೆ, ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು. ಸೊ ಈ ಒಂದು ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು ಆ್ಯಂಡ್ ನ್ಯಾಯಾಧೀಶರ ಒಂದು ಸ್ಥಾಪನೆ ಸಹ ಆಯಿತು, ಮೀನ್ಸ್ ನ್ಯಾಯಾಧೀಶರ ನೇಮಕ ಆಯಿತು. ಸೊ ಯಾವ ಒಂದು ವಿಧಿ ಅಡಿಯಲ್ಲಿ ನೇಮಕ ಆಗುತ್ತೆ ಅಂತ ಕೇಳಿದ್ರೆ ಇದೇ ಒಂದು 124ನೇ ಸಬಾರ್ಟಿಕಲ್ ವಿಧಿ ಅಡಿಯಲ್ಲಿ ಅವರ ನ್ಯಾಯಾಧೀಶರ ನೇಮಕ ಆಗುತ್ತೆ. ಸೊ ನ್ಯಾಯಾಧೀಶರ ನೇಮಕ ಆಯಿತು. ಸೊ ಅವ್ರಿಗೆ ಪಗಾರ ಬೇಕಲ್ಲ ಸರ್, ಇವಾಗ ಸ್ಯಾಲ್ರಿ ಬೇಕಲ್ಲ. ಸೊ ಆ ಒಂದು ಸ್ಯಾಲ್ರಿ ಬಗ್ಗೆ ಹೇಳುತ್ತೆ 125ನೇದು, ಸರಿನಾ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕಾರ್ಯನಿರ್ವಹಣಾ ಮುಖ್ಯ ನ್ಯಾಯಮೂರ್ತಿ ಬಗ್ಗೆ ಹೇಳುತ್ತೆ ಯಾವುದು ಈ ಒಂದು 126ನೇದು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಹೆಚ್ಚುವರಿ ಎಡಿಷನಲ್ ಜಡ್ಜಸ್ ಅಂತ ಹೇಳ್ತೀವಲ್ವಾ, ಅದ್ರ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳಿದ್ರೆ 127ನೇ ವಿಧಿ. ಸೊ ಇದನ್ನು ಸ್ಟೇಟಲ್ಲಿ 1-2 ಸರಿ ಫೋಕಸ್ ಮಾಡಿದೆ ನೋಡಿ. ಇದನ್ನು ಹೆಚ್ಚುವರಿ ನ್ಯಾಯಮೂರ್ತಿಗಳ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ ಒಂದು 127ನೇ ವಿಧಿ ಅಂತ ಹೇಳ್ತೇವೆ. ಅದೇ ನೆಕ್ಸ್ಟ್ ಒಂದು ಸುಪ್ರೀಂ ಕೋರ್ಟ್ ಶ್ರೇಷ್ಠ ನ್ಯಾಯಾಲಯ ಅನ್ನೋದ್ರ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳಿದ್ರೆ 129ನೇ ವಿಧಿ. ಯಾವುದು 129ನೇ ವಿಧಿ ಏನಂತ ಹೇಳುತ್ತೆ, ಸುಪ್ರೀಂ ಕೋರ್ಟೇ ಶ್ರೇಷ್ಠ ನ್ಯಾಯಾಲಯ ಅಂತ ಹೇಳುತ್ತೆ. ಓಕೆ, ಯಾವುದು ಈ ಒಂದು 129ನೇ ವಿಧಿ. ಅಂದರೆ ನೆಕ್ಸ್ಟ್ ಈ ಒಂದು ಮೂಲಾಧಿಕಾರ ಕ್ಷೇತ್ರ ಬಗ್ಗೆ ಹೇಳ್ತಕ್ಕಂಥದ್ದು 131ನೇದು. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಅಪೀಲು ಸಂಬಂಧಿತ ಕೇಸ್ಗಳ ಬಗ್ಗೆ ಹೇಳ್ತಕ್ಕಂತಹ ವಿಧಿ ಯಾವುದು ಅಂತ ಕೇಳಿದ್ರೆ ಈ 132ನೇದು ಅಂತ ಹೇಳಿದ್ವಿ, ಸರಿನಾ. ಸೊ ಮೀನ್ಸ್ ನಿಮ್ಗೆ ಗೊತ್ತಿರಲಿ ಈ ಮೂಲ ಮತ್ತು ಈ ಒಂದು ಅಪೀಲು ಅಂತಂದರೆ, ಸರಿನಾ. ಸೊ ಮೀನ್ಸ್ ಈ ಒರಿಜಿನಲ್ ಜೂರಿ ಸೆಕ್ಷನ್ ಅಂತ ಹೇಳ್ತೀವಿ, ಅಂದರೆ ನೆಕ್ಸ್ಟ್ ಈ ಒಂದು ಅಪೀಲ್ ಸೆಕ್ಷನ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಈ ಒಂದು ಮೂಲ ಅಧಿಕಾರ ಕ್ಷೇತ್ರ ಅಂದರೆ ಏನು, ಅಂದರೆ ಈ ಒಂದು ಅಪೀಲು ಅಂತಂದರೆ ಏನು ಅಂತ. ಓಕೆ, ಸೊ ಮೀನ್ಸ್ ಡೈರೆಕ್ಟಾಗಿ ಏನಾದರೂ ಆ ಒಂದು ಮುದ್ದ, ಓಕೆ, ಆ ಒಂದು ಏನಾದರೂ ವಿಚಾರ ಈ ಒಂದು ಸುಪ್ರೀಂ ಕೋರ್ಟ್ನ ಅಡಿಯಲ್ಲೇ ಬರ್ತಾ ಇತ್ತು ಆ್ಯಂಡ್ ಏನಾದರೂ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟಲ್ಲೇ ಹೋಗಿ ಕೇಸ್ ಇತ್ತು ಅಂತ ಅಂದರೆ ಅದನ್ನು ಈ ವಿಧಿ ಅಡಿಯಲ್ಲಿ ಅವರು ಡೀಲ್ನ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಇವಾಗ ಯಾರು ಹೇಳ್ತಿರ್ತಾರೆ, ಲೈಕ್ ಇವಾಗ ಫಿಲ್ಮ್ಗಳಲ್ಲೆಲ್ಲ ಬರ್ತಿರುತ್ತೆ, ಲೈಕ್ ಇವಾಗ ಒಂದು ಕೋರ್ಟಲ್ಲಿ ಕೇಸ್ ಆಗುತ್ತೆ. ಓಕೆ, ಸೊ XYZ ಕೇಸ್ ಆಗುತ್ತೆ. ಸೊ ಕೇಸ್ ಆದಾಗ ಇವಾಗ ಇಲ್ಲಿ ಎ ಅನ್ನೋ ವ್ಯಕ್ತಿಗೆ ಏನಾಗುತ್ತೆ, ಸೋಲಾಗುತ್ತೆ. ಆ್ಯಂಡ್ ದೆನ್ ಬಿ ವ್ಯಕ್ತಿ ಅನ್ನೋ ಏನಾಗ್ತಾನೆ, ಗೆಲ್ತಾನೆ. ಓಕೆ, ಸಾರಿ, ಎ ಅನ್ನೋ ವ್ಯಕ್ತಿಗೆ ಸೋಲಾಗುತ್ತೆ ಆ್ಯಂಡ್ ದೆನ್ ಬಿ ವ್ಯಕ್ತಿಯನ್ನು ಗೆಲ್ತಾನೆ. ಸೊ ಅವಾಗ ಎ ವ್ಯಕ್ತಿ ಏನಂತ ಹೇಳ್ತಾನೆ, ನಿನ್ನನ್ನು ನಾನು ಈ ಹೈಕೋರ್ಟಲ್ಲಿ ನಾನು ಸೋತ್ರೆ ಏನು, ನಿನಗೆ ಮೇಲಿನ ಕೋರ್ಟಲ್ಲಿ ನೋಡ್ಕೊಳ್ತೀನಿ ಬಾ ಅಂತ. ಮೇಲಿನ ಕೋರ್ಟ್ ಯಾವುದು, ಸುಪ್ರೀಂ ಕೋರ್ಟ್. ಮೀನ್ಸ್ ಇಲ್ಲಿಂದ ಇಲ್ಲಿಗೆ ಏನಾದರೂ ವರ್ಗಾವಣೆಯಾಗಿ ಅದು ಮೇಲ್ಗಡೆ ಹೋಯ್ತು ಅಂದರೆ ಅದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಅಪೀಲು ಅಂತ ಹೇಳ್ತೀವಿ. ಮೀನ್ಸ್ ಇಲ್ಲಿಂದ ಇರೋನಿಗೆ ಈ ಒಂದು ನ್ಯಾಯ ನನಗೆ ಸ್ಯಾಟಿಸ್ಫೈ ಆಗಿಲ್ಲ, ಸೊ ನೀನು ಒಂದ್ಸರಿ ಅಪೀಲ್ ಮಾಡ್ತಿದ್ದೀನಿ, ನಿನಗೆ ನೀನು ನೋಡು ಅಂತ ಅದು ಅರ್ಥ ಕೊಡುತ್ತೆ. ಓಕೆ, ಸೊ ಈ ರೀತಿ ನೀವು ಅರ್ಥ ಮಾಡಿಕೊಂಡು ಒಟ್ಟಿನಲ್ಲಿ ನೆನ್ಪಿಟ್ಕೊಂಡು ಈ ಒಂದು ವಿಧಿನ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ 136 ಏನಂತ ಹೇಳುತ್ತೆ ಅಂದರೆ ಈ ಒಂದು SLPಯ ಬಗ್ಗೆ ಹೇಳುತ್ತೆ. ಹೆಸರನ್ನ ಏನು, ವಿಶೇಷ ಅನುಮತಿ ಅರ್ಜಿಯ ಬಗ್ಗೆ ಹೇಳುತ್ತೆ. ಯಾವುದು 136ನೇದು. ಆ್ಯಂಡ್ ನೆಕ್ಸ್ಟ್ ಈ ಒಂದು 137ನೇದು ಏನಂತ ಹೇಳುತ್ತೆ, ತೀರ್ಪು ಮರುಪರಿಶೀಲನೆ ಬಗ್ಗೆ ಹೇಳುತ್ತೆ. ಸುಪ್ರೀಂ ಕೋರ್ಟ್ ಅಂದರೆ ಏನು ಸುಪ್ರೀಂ ಅಂತಂದರೆ ಹೆಸರಲ್ಲಿ ಸುಪ್ರೀಂ ಇದೆ, ಏನು ಸುಪ್ರೀಮೇ ಆಗಿರುತ್ತೆ ಅವ್ರ ಮಾತುಗಳೆಲ್ಲವೂ ಸಹ. ಏನು ಅಷ್ಟು ಬುದ್ಧಿವಂತರ ಇರ್ತಾರ, ಅವರು ಸಹ ತಪ್ಪು ಮಾಡ್ತಾರೆ. ಸೊ ಆ ರೀತಿ ಅವರು ತಪ್ಪು ಮಾಡಿದಾಗ, ತಪ್ಪು ತೀರ್ಪು ಕೊಟ್ಟಾಗ ಅವರ ಒಂದು ಈ ತೀರ್ಪನ್ನು ಮರುಪರಿಶೀಲನೆ ಮಾಡಬಹುದು ಅಂತ ಹೇಳ್ತಕ್ಕಂತಹ ವಿಧಿಯೇ ಈ ಒಂದು 137ನೇ ವಿಧಿ ಅಂತ ಹೇಳ್ತೀವಿ, ಸರಿನಾ. ಸೊ ಇದು ನೆನ್ಪಿಟ್ಕೊಳ್ಳಿ. ಯಾಕೆ ಅಂತ ಕೇಳಿದ್ರೆ ಈ ಒಂದು ಅರಾವಳಿಯ ತೀರ್ಪು ನೀವು ನೋಡಿರಬಹುದು. ಅರಾವಳಿ ತೀರ್ಪು ಕೊಟ್ಟರು ಫಸ್ಟ್ ಏನು ಅಂತ, ಈ ಒಂದು ಗೌರ್ಮೆಂಟ್ ಮಾಡಿದ್ದೇ ಸರಿಯಾಗಿದೆ, ಶ್ರೇಷ್ಠವಾಗಿದೆ ಅಂತ ಹೇಳಿಬಿಡ್ತು ಈ ಒಂದು ಸುಪ್ರೀಂ ಕೋರ್ಟ್. ಅದಾದ ನಂತರ ಮತ್ತೆ ಏನು ಮಾಡ್ತಾರೆ, ಅದನ್ನು ತೀರ್ಪನ್ನು ಮರುಪರಿಶೀಲನೆ ಮಾಡಿ ಸರ್, ಮೊದಲು ನಿಮ್ಗೆ ಬುದ್ಧಿ ಇದೆಯಲ್ಲ ಅಂತ ಕೇಳ್ತಾರೆ ಜನ. ಸೊ ಪ್ರೊಟೆಸ್ಟ್ ಆಗ್ತದೆ. ಪ್ರೊಟೆಸ್ಟ್ ಆದ ನಂತರ ಮತ್ತೆ ತೀರ್ಪನ್ನು ಮರುಪರಿಶೀಲನೆ ಮಾಡ್ತಾರೆ. ಹೌದು, ಈ ಒಂದು ಅರಾವಳಿ ಹಾಳಾಗ್ತಿದೆ, ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಮತ್ತೆ ನಮ್ಮ ತೀರ್ಪನ್ನು ಮರುಬದಲಾವಣೆ ಮಾಡ್ಕೊಳ್ತೀವಿ ಅಂತ ಹೇಳುತ್ತೆ. ಯಾವುದು, ಇದೇ ಸುಪ್ರೀಂ ಕೋರ್ಟ್ ಅಲ್ವಾ. ಸೊ ಆ ರೀತಿ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳಿದ್ರೆ 137ನೇ ವಿಧಿ ಅಂತ ಹೇಳ್ತೇವೆ, ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು 141 ಏನಂತ ಹೇಳುತ್ತೆ, ಸುಪ್ರೀಂ ಕೋರ್ಟ್ ತೀರ್ಪು ಬಾಧ್ಯ ಅಂತ ಹೇಳುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು 141 ಇಂಪಾರ್ಟೆಂಟ್ ಅಲ್ಲ, ಬಟ್ 142 ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಈ ಒಂದು 142 ಯಾಕೆ ಇವಾಗ ನೀವು ಸಲಿದೆ ಅಂತ ಕೇಳಿದ್ರೆ ಇದನ್ನ ಕತೆ ಹೇಳ್ತೀನಿ, ಒಂದು ಸೆಕೆಂಡ್ ಕೇಳಿ.
ಸಂಪೂರ್ಣ ನ್ಯಾಯಕ್ಕಾಗಿ ಆದೇಶ ಅಂತ. ಏನು ಸರ್ ಸಂಪೂರ್ಣ ನ್ಯಾಯಕ್ಕಾಗಿ ಆದೇಶ ಮೀನ್ಸ್ ಅದರ ಒಂದು ಮೂಲ ವ್ಯಾಪ್ತಿಯಲ್ಲಿ ಬರುತ್ತೋ ಬರಲ್ವೋ, ಅದನ್ನು ನಾವು ಮಾಡಬೇಕೋ ಮಾಡಲ್ವೋ, ಬಟ್ ಒಂದು ಏನಾದರೂ ನ್ಯಾಯವನ್ನು ಒದಗಿಸಿ ಕೊಡಲೇಬೇಕು ಅಂತ ಇದ್ದರೆ ಅದು ಯಾವ ತೀರ್ಪನ್ನೂ ಸಹ ಕೊಡಬಹುದು. ಆ್ಯಂಡ್ ದೆನ್ ಅವರಿಗೆ ತೀರ್ಪನ್ನು ಕೊಟ್ಟು ಅವರಿಗೆ ಈ ಒಂದು ನ್ಯಾಯವನ್ನು ಒದಗಿಸಬಹುದು ಅಂತ ಹೇಳ್ತಕ್ಕಂತಹ ವಿಧಿಯೇ ಈ ಒಂದು 142 ಅಂತ ಹೇಳ್ತೀವಿ. ಲೈಕ್ ಇನ್ನು ಮಧ್ಯಪ್ರದೇಶದಲ್ಲಿ ಒಬ್ಬ ಹುಡುಗ, ಸೊ ನೀಟ್ ಹುಡುಗ, ಓಕೆ, ನೀಟ್ ಅಸ್ಪಿರೆಂಟ್ ಏನು ಮಾಡ್ತಿರ್ತಾನೆ, ಈಸ್ ದ ಜನರಲ್ ಕ್ಯಾಂಡಿಡೇಟ್ ಹುಡುಗ, ಓಕೆ, EWS ಕ್ಯಾಂಡಿಡೇಟ್ ಹುಡುಗ ಮೀನ್ಸ್ ಜನರಲಲ್ಲಿ ಬಡವ ಇರ್ತಾನೆ. ಸೊ ಮೀನ್ಸ್ ಆತನಿಗೆ EWS ಬರುತ್ತೆ, ಯಾಕೆಂದರೆ 103ನೇ ತಿದ್ದುಪಡಿ ಆಗಿದೆ. ನಿಮ್ಗೆ ಗೊತ್ತಿದೆ EWSಗೆ ಎಷ್ಟು ಪರ್ಸೆಂಟ್ ಮೀಸಲಾತಿ ಸಿಗುತ್ತೆ, ಅವರಿಗೆ 10% ಮೀಸಲಾತಿ ಸಿಗುತ್ತೆ. ಸೊ ಆತ NEET, ಓಕೆ, ಸೊ ಮೀನ್ಸ್ ಈ ಒಂದು ನೀಟ್ನ ಆಸ್ಪಿರೆಂಟ್ ಆಗಿರ್ತಾನೆ. ಸೊ ನೀಟನ್ನ ಓದ್ತಾನೆ ಆ್ಯಂಡ್ ಇನ್ 2024 ಆತ ರ್ಯಾಂಕ್ ಸಹ ಬರ್ತಾನೆ. ರ್ಯಾಂಕ್ ಬಂದ ನಂತರ ಮಧ್ಯಪ್ರದೇಶದಲ್ಲಿ EWS ಕೋಟಾದ ಅಡಿಯಲ್ಲಿ ಆತನಿಗೆ ಸೀಟ್ ಸಿಗೋಲ್ಲ. ಯಾಕೆಂದರೆ ಈ ಒಂದು ಕೇಂದ್ರ ಸರ್ಕಾರ ಅದನ್ನು ಜಾರಿಗೆ ತಂದಿದ್ದರೂ ಸಹ ಮಧ್ಯಪ್ರದೇಶ ಸರ್ಕಾರ ಏನು ಮಾಡಿದೆ ಅಂದರೆ ಆ ಒಂದು EWS ಕೋಟಾದ ಅಡಿಯಲ್ಲಿ ಯಾವುದೇ ಸೀಟ್ಗಳನ್ನು ಕೊಟ್ಟಿರುವುದಿಲ್ಲ, ಅಂದರೆ ಅವರು ಜಾರಿಗೆ ತಂದಿರುವುದಿಲ್ಲ. ಸೊ ಆತ ಹುಡುಗ ಏನು ಮಾಡ್ತಾನೆ, ನನಗೆ ಯಾಕೆ ಸಿಗಲಿಲ್ಲ, ಇವಾಗ ನನಗಿಂತ ಕಡಿಮೆ ಮಾರ್ಕ್ಸ್ ತೊಗೊಂಡವರು ಬೇರೆ ಬೇರೆ ಕ್ಯಾಟಗರಿಯವರು ಎಲ್ಲರಿಗೂ ಸಹ ಸಿಕ್ಕಿದೆ. ಸೊ ನನ್ನ ಹಕ್ಕದು, ನಾನು EWSನ ಅಡಿಯಲ್ಲಿ ನಾನು ಬರ್ತಿದ್ದೀನಿ ಅಂತ ಕೇಳಿದ್ರೆ, ಸೊ ನನಗೆ ಯಾಕೆ ಸಿಗಲ್ಲ ಅಂತ ಮಾಡಿ ಆತ ಕೋರ್ಟ್ಗೆ, ಹೈಕೋರ್ಟ್ಗೆ ಫಸ್ಟ್ ಕೇಸ್ ಆಗ್ತಾನೆ. ಓಕೆ, ಮೀನ್ಸ್ ಯಾರ ವಿರುದ್ಧ, ದ ಸ್ಟೇಟ್ ವಿರುದ್ಧ. ಓಕೆ, ಸೊ ಮೀನ್ಸ್ ಇಲ್ಲಿ ಏನಾಗುತ್ತೆ ಅಂದರೆ ಅವನ ಹೆಸರು ಒಂದು X ಇದೆ ಅಂತ ಅಂದ್ಕೊಳ್ಳಿ, X ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ ಆಗುತ್ತೆ. ಸರ್ ನಾನು ನೆನ್ಪಿಟ್ಕೊಳ್ಳಿ. ಸೊ ನೀವು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ದ ಅಡ್ವೊಕೇಟ್ ಇದ್ದರೆ ಸೊ ಅವ್ರು ಹೇಳ್ತಾರೆ ನಿಮಗೆ. ಓಕೆ, ಸೊ ಆ್ಯಂಡ್ ದೆನ್ ನನಗೂ ಸಹ ರೀಸೆಂಟಾಗಿ ನನ್ನ ಒಬ್ಬರು ಫ್ರೆಂಡ್ ಹೇಳಿರೋದು, ಮೀನ್ಸ್ ಯಾರು ಕೇಸ್ ಹಾಕಿರ್ತಾರಲ್ವಾ ಆ ಕೇಸ್ ಹಾಕಿರ್ತಕ್ಕಂಥವ್ರ ಹೆಸರು ಫಸ್ಟ್ ಬರುತ್ತೆ ಅಂತೆ, ಆ್ಯಂಡ್ ದೆನ್ ವರ್ಸಸ್ ಅವ್ರು ಯಾರ ಮೇಲೆ ಹಾಕಿರ್ತಾರಲ್ವಾ ಸೊ ಅವ್ರ ಹೆಸರು ಸೆಕೆಂಡ್ ಬರುತ್ತೆ ಅಂತೆ. ಓಕೆ, ಸೊ ರೀಸೆಂಟಾಗಿ ನನಗೆ ಸಹ ಗೊತ್ತಾಗಿದ್ದು, ಇದನ್ನು ಸಹ ನೀವು ತಿಳ್ಕೊಳ್ಳಿ. ಓಕೆ, ಸೊ ಮೀನ್ಸ್ ಈ ರೀತಿ ಆಗುತ್ತೆ, ಹೈಕೋರ್ಟಲ್ಲಿ ಕೇಸ್ ಆಗುತ್ತೆ. ಆ್ಯಂಡ್ ದೆನ್ ಹೈಕೋರ್ಟಲ್ಲಿ ಏನಂತ ಹೇಳ್ತಾರೆ, ಸೊ ಮೀನ್ಸ್ ಇದನ್ನು ನಾವು ಏನೂ ಸಹ ತೀರ್ಪು ಕೊಡೋಕ್ಕೆ ಬರ್ತಿಲ್ಲ, ಸೊ ನೀನು ಸುಪ್ರೀಂ ಕೋರ್ಟ್ಗೆ ಹೋಗು, ಸುಪ್ರೀಂ ಕೋರ್ಟ್ಗೆ ಹಾಕು ಅಂತ. ಆ್ಯಂಡ್ ದೆನ್ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟಲ್ಲಿ ಹೋದ ನಂತರ ಹುಡುಗ ಗೆಲ್ತಾನೆ. ಓಕೆ, ಗೆದ್ದ ನಂತರ ಆ ಒಂದು ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಒಂದು ತೀರ್ಪನ್ನು ಕೊಡುತ್ತೆ. ಏನು ಯಾರಿಗೆ ಕೊಡುತ್ತೆ, ಮಧ್ಯಪ್ರದೇಶ ಸರ್ಕಾರ ಕೊಡುತ್ತೆ. ಓಕೆ, ಆತ ಅರ್ಹ ಇದ್ದಾನೆ, ಆತನಿಗೆ ಯಾವುದೇ ಕಾರಣಕ್ಕಾಗಿಯೂ ಸಹ ಈ ನ್ಯಾಯವನ್ನು ಸಿಗಲೇಬೇಕು, ಸೊ ನೀನು ಅವನಿಗೆ ಸೀಟ್ ಕೊಡು ಅಂತ ಹೇಳ್ತೆ. ಅಂದರೆ ನೀನು ಆ ಒಂದು EWS ಕೋಟಾವನ್ನು ತೊಗೊಂಡು ಬಾ ಅಂತ ಹೇಳಿದೆ. ಯಾವ ಸರ್ಕಾರಕ್ಕೆ, ಈ ಒಂದು ಮಧ್ಯಪ್ರದೇಶ ಸರ್ಕಾರಕ್ಕೆ. ನೀನು ಸಂಪೂರ್ಣ ನ್ಯಾಯಕ್ಕಾಗಿ ಆದೇಶವನ್ನು ನೀಡಿದೆ ಸರ್, ಆತನಿಗೆ ಸಂಪೂರ್ಣವಾಗಿ ನೀನು ನ್ಯಾಯವನ್ನು ಕೊಡಬೇಕು ಅಂತ ಹೇಳ್ತೀವಿ. ಯಾವುದು 142ನೇ ವಿಧಿ. ಸೊ ಈ ಒಂದು 142ನೇ ವಿಧಿಯೇ ಅದಕ್ಕೆ ಮರು ಉಲ್ಲೇಖ ಮಾಡ್ತಾರೆ ಯಾರು, ಪ್ರಸ್ತುತ ದ ಚೀಫ್ ಜಸ್ಟಿಸ್ ಆಗಿರ್ತಕ್ಕಂಥ ಜಸ್ಟಿಸ್ ಸೂರ್ಯಕಾಂತ್ ಅವರು. ಓಕೆ, ಸೊ ಅದನ್ನ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಜ್ಯ ಮಟ್ಟ ಹೈಕೋರ್ಟ್. ಓಕೆ, ಮೀನ್ಸ್ ಈ ಒಂದು ಹೈಕೋರ್ಟ್ ರಿಲೇಟೆಡ್ ಸಮ್ ಆರ್ಟಿಕಲ್ಸ್ಗಳಿದ್ದಾವೆ. ಯಾವುದೇ ಆರ್ಟಿಕಲ್ಸ್ಗಳಿದ್ದಾವೆ, 148 ಹೇಳುತ್ತೆ ಸರ್, CAG ಬಗ್ಗೆ ಹೇಳುತ್ತೆ. ಯಾವುದು, ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅಂತ ಹೇಳ್ತೀವಿ. ಏನು, ನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧಕ ಅಂತ ಹೇಳ್ತೀವಿ. ಸೊ ಅವ್ರ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು, 148ನೇ ವಿಧಿ. ಅಂದರೆ ಈ ಒಂದು ರಾಜ್ಯಪಾಲರ ಬಗ್ಗೆ ಹೇಳ್ತಕ್ಕಂಥ ವಿಧಿ 153ನೇ ವಿಧಿ. ರಾಜ್ಯಪಾಲರ ಬಗ್ಗೆ ಹೇಳ್ತಕ್ಕಂಥ ವಿಧಿ 153. ಬಟ್ ರಾಜ್ಯಪಾಲರ ನೇಮಕಾತಿಯ ಬಗ್ಗೆ ಹೇಳ್ತಕ್ಕಂಥದ್ದು 155. ಯಾರು ನೇಮಕ ಮಾಡ್ತಾರೆ ಅವ್ರನ್ನ ಅಂತ ಕೇಳಿದ್ರೆ ಈ ರಾಷ್ಟ್ರಪತಿಗಳವರನ್ನು ನೇಮಕ ಮಾಡ್ತಾರೆ. ಯಾವ ವಿಧಿ ಅಡಿಯಲ್ಲಿ, 155ನೇ ವಿಧಿಯ ಅಡಿಯಲ್ಲಿ. ಸರ್ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ, ಏನಂತ ಕೇಳ್ತೇನೆ, ರಾಜ್ಯಪಾಲರ ಬಗ್ಗೆ ಹೇಳ್ತಕ್ಕಂತಹ ವಿಧಿ ಯಾವುದು ಅಂತ. ಆಪ್ಷನ್ ಎ 153, ಆಪ್ಷನ್ ಬಿ 154, ಆಪ್ಷನ್ ಬಿ 155, ಆಪ್ಷನ್ ಡಿ ನನ್ ಆಫ್ ದಿ ಅಬೋ. ಯಾವುದಾಗುತ್ತೆ ಇದಕ್ಕೆ? 153 ರಾಜ್ಯಪಾಲರ ಬಗ್ಗೆ ಹೇಳ್ತಕ್ಕಂಥದ್ದು ಅಂತ ಕೇಳಿದ್ದೀನಲ್ವಾ ನಾನು ನಿಮಗೆ. ಸೊ ಮೀನ್ಸ್ ರಾಜ್ಯಪಾಲರ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳಿದ್ರೆ 153. ಬಟ್ ರಾಜ್ಯಪಾಲರ ನೇಮಕಾತಿಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾದ್ರೆ 155ನೇ ವಿಧಿ ಅಂತ. ಹಾಗೆ ರಾಷ್ಟ್ರಪತಿಗಳು ರಾಜ್ಯಪಾಲರ ನೇಮಕವನ್ನು ಮಾಡ್ತಕ್ಕಂಥ ವಿಧಿ ಯಾವುದು ಅಂತ ಕೇಳಿದ್ರೆ 155 ಅಂತ ಹೇಳಬೇಕಾಗತ್ತೆ ನೀವು. ಅಂದರೆ ನೀವು ಒಂದು ರಾಜ್ಯಪಾಲರ ಅವಧಿ ಎಷ್ಟು ಬರುತ್ತೆ ಸರ್? 5 ವರ್ಷವಾ? ಆಪ್ಷನ್ ಎ ನಿಮ್ಗೆ ಆಪ್ಷನ್ ಕೊಡಲಾ? ಆಪ್ಷನ್ ಎ 6 ವರ್ಷ, ಆಪ್ಷನ್ ಬಿ 5 ವರ್ಷ, ಆಪ್ಷನ್ ಸಿ 4 ವರ್ಷ, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್ ಅಂತ. ಸರ್ ನಾ ಯಾವುದಾಗುತ್ತೆ ಇದಕ್ಕೆ? 5 ಹಾಕಿದಾರಲ್ವಾ, ನೀವು ಇನ್ನೂ ಸ್ವಲ್ಪ ಓದ್ಕೊಳ್ಬೇಕು. ಏನು ಅಂತ ಕೇಳಿದ್ರೆ ನಾರ್ಮಲ್ ಆಗಿ ಜನರಲ್ ಟರ್ಮಲ್ಲಿ 5 ವರ್ಷ ಕೊಡ್ತಾರೆ. ಬಟ್ ಇವರನ್ನು 5 ವರ್ಷ ಅಥವಾ 5 ವರ್ಷಕ್ಕಿಂತ ಕಡಿಮೆ, ಇಲ್ಲಾಂದರೆ 5 ವರ್ಷಕ್ಕಿಂತ ಜಾಸ್ತಿ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ರೆ ರಾಷ್ಟ್ರಪತಿಗಳಿಗಿದೆ. ಮೀನ್ಸ್ ರಾಷ್ಟ್ರಪತಿಯ ಇಚ್ಛೆ ಇರುವವರೆಗೂ ಸಹ ಇವರು ರಾಜ್ಯಪಾಲರಾಗಿ ನೇಮಕವಾಗಿರಬಹುದು ಆ ಒಂದು ರಾಜ್ಯಕ್ಕೆ. ಸೊ ಇವಾಗ ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಥಾವರ್ ಚಂದ್ ಗೆಹ್ಲೋಟ್ ಅಂತ ಹೇಳ್ತೀವಿ. ಯಾರು? ಥಾವರ್ ಚಂದ್ ಗೆಹ್ಲೋಟ್. ಸೊ ಇವಾಗ ಅವ್ರದ್ದು 5 ವರ್ಷ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಪ್ರೆಸಿಡೆಂಟ್ ಅವ್ರು ಹೇಳ್ಬಹುದು, ಯಾರು? ನಮ್ಮ ದ್ರೌಪದಿ ಮುರ್ಮು ಅವರು, ಬಾರಪ್ಪ ನೀನು ರಿಟರ್ನಲ್ಲಿ, ಯಾಕೋ ನೀನು ಕೆಲಸ ಸರಿಯಾಗಿ ಮಾಡ್ತಿರಲಿಲ್ಲ, ಸೊ ಅದಕ್ಕೆ ನೀನು ರಿಟರ್ನ್ ಬಾ ಅಂತ ಅವ್ರನ್ನ ಕರಿಬಹುದು. ಮೀನ್ಸ್ 5 ವರ್ಷಕ್ಕಿಂತ ಮುಂಚೆನೇ ಅವರಿಗೆ ಬರಬಹುದು. ಓಕೆ, ಸೊ ಮೀನ್ಸ್ ಆ ರೀತಿ ಹೇಳ್ತಕ್ಕಂತಹ ಒಂದು ವಿಧಿ ಯಾವುದು
ಅಂತ ಕೇಳಿದ್ರೆ ಈ 156ನೇ ವಿಧಿ ಅಂತ ಹೇಳ್ತೀವಿ. ಸರ್ ಅವ್ರ ಅವಧಿಯ ಬಗ್ಗೆ ಹೇಳುತ್ತೆ. ಹೌದು, ಅವಧಿಯ ಬಗ್ಗೆನೇ ಹೇಳುತ್ತೆ. ಮೀನ್ಸ್ ಆ ಒಂದು ಅವಧಿಯಲ್ಲೇ ಇದೆಲ್ಲ ಕತೆ ಹೇಳುತ್ತೆ ಅವ್ರದ್ದು. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ ಎಷ್ಟು ಈ ಒಂದು 156ನೇ ವಿಧಿ ಅಂತ ಹೇಳ್ತೇವೆ. ಸೊ ನಿಮಗೆ ಇನ್ನೊಂದು ಸಹ ನೆನಪಿದೆಯಾ? ನಾನು ನಿಮಗೆ ಹೇಳಿದೆ ಎಸ್ಟರ್ಡೇ ಕ್ಲಾಸಲ್ಲಿ ಏನಂತ ಹೇಳಿದೆ, ರಾಷ್ಟ್ರಪತಿಯ ಅವಧಿ ಎಷ್ಟು ಅಂತ. ಯಾರ್ದು ಈ ಒಂದು ರಾಷ್ಟ್ರಪತಿ ಅವಧಿ? ಸರ್ ಎಷ್ಟು ಸರ್? 5 ವರ್ಷ, ಸರಿನಾ? ಬಟ್ ನಿಮಗೆ ಒಂದು ಟ್ರಿಕ್ ಹೇಳಿದೆ, ಏನು 5 ವರ್ಷವೋ 6 ವರ್ಷ ಅಂತ ಕೇಳಿದಾಗ ಅವ್ರು 5 ವರ್ಷ ಅಂತ ಹೇಳ್ತಾರೆ, ಸರಿನಾ? ಸೊ ಮೀನ್ಸ್ ಇಲ್ಲಿ 56 ಐತಲ್ವಾ, 56ನೇ ವಿಧಿ ರಾಷ್ಟ್ರಪತಿ ಅಧಿಕಾರದ ಬಗ್ಗೆ ಹೇಳಿದ್ರೆ ಅದರಿಂದ ಒಂದು ಸೇರಿಸ್ಬಿಡಿ 156ನೇದು, ಇದು ರಾಜ್ಯಪಾಲರ ಅಧಿಕಾರಾವಧಿಯ ಬಗ್ಗೆ ಹೇಳುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು 163 ಏನಂತ ಹೇಳುತ್ತೆ, ಸಚಿವ ಸಂಪುಟ ಸಲಹೆಯ ಬಗ್ಗೆ ಹೇಳುತ್ತೆ. ಸೊ ನಿಮಗೆ ಕೆಲವೊಂದು ಟ್ರಿಕ್ ಹೇಳ್ತೀನಿ ನೋಡಿ, ನೆನ್ಪಿಟ್ಕೊಳ್ಳಿ. 163 ಇದೆಯಲ್ವಾ, ಈ 163ಕ್ಕೆ ಏನು ಮಾಡಿ, ಒಂದೊಂದು ಕೂಡಿಸ್ಬಿಡಿ. ಸರ್ ಏನಾಗುತ್ತೆ ಸರ್? 74 ಆಗುತ್ತೆ. ಸೊ ಮೀನ್ಸ್ 163 ಅನ್ನೋದು ಸಚಿವ ಸಂಪುಟ ಸಲಹೆ, ಮೀನ್ಸ್ ರಾಜ್ಯ ಸಚಿವ ಸಂಪುಟ ಸಲಹೆಯ ಬಗ್ಗೆ ಹೇಳುತ್ತೆ. 74 ಅನ್ನೋದು ಕೇಂದ್ರ ಸಚಿವ ಸಂಪುಟ ಸಲಹೆಯ ಬಗ್ಗೆ ಹೇಳುತ್ತೆ. ಸರ್ 11 ಅನ್ನೋದು ಕೂಡಿಸಿದ್ರೆ ಬರುತ್ತಾ ಸರ್? ಹಾಗೆ ಕೆಲವೊಂದು ಬರುತ್ತಲ್ಲ, ಇವಾಗ ಟ್ರೈ ಮಾಡುವ. 164 ಸರ್ ಕೂಡಿಸಿ ಸರ್, 11 75. ಸರ್ ಇದು ಒಂದಿದೆ, ಬಿಟ್ಟುಬಿಡಿ, ಅದು ದೇವರು ಕೊಟ್ಬಿಡೋದು. 75, ಈ 75 ಅಂತ ಹೇಳುತ್ತೆ ಪ್ರಧಾನಮಂತ್ರಿಯ ನೇಮಕ ಬಗ್ಗೆ ಹೇಳುತ್ತೆ. ಸರ್ನ ಈ ಒಬ್ಬ ಪ್ರಧಾನಮಂತ್ರಿಯ ನೇಮಕದ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ಇದೇ 164 ಬಗ್ಗೆ ಹೇಳುತ್ತೆ ಮುಖ್ಯಮಂತ್ರಿಯ ನೇಮಕದ ಬಗ್ಗೆ ಹೇಳುತ್ತೆ. ಓಕೆ, ಚೆನ್ನಾಗಿದೆ ಅಲ್ವಾ? ಸೊ ಅಲ್ಲಿ ಏನಾಯಿತು, ಈ ಒಂದು ಕೇಂದ್ರ ಸಚಿವ ಸಂಪುಟ, ಇಲ್ಲಿ ರಾಜ್ಯ ಸಚಿವ ಸಂಪುಟ, ಅಲ್ಲಿ ಪ್ರಧಾನಮಂತ್ರಿ, ಇಲ್ಲಿ ಮುಖ್ಯಮಂತ್ರಿ. ಸೊ 11 ಕೂಡಿಸೋದಿಲ್ಲ ಅಂದರೆ 11 ಕಳೆಯೋದು ಬರುತ್ತಾ? ಸಿಂಪಲ್ ಆಗಿ. ಅಂದರೆ ನೆಕ್ಸ್ಟ್ ನಿಮಗೆ ಇನ್ನೂ ಕೆಲವೊಂದು ಆರ್ಟಿಕಲ್ಗಳನ್ನ ತೋರಿಸ್ತೀನಿ. ಓಕೆ, ಸೊ ಇನ್ನೂ ಯಾವುದು ಆರ್ಟಿಕಲ್ಗಳಿದ್ದಾವೆ? 165 ಸರ. ಸರ್ 165 ಇದಕ್ಕೊಂದು 11 ಕೂಡ್ಸೋಣ, ಎಷ್ಟಾಗುತ್ತೆ ಸರ್? 5 1 6, ಆ್ಯಂಡ್ ದೆನ್ 6 1 7, 76. ಸರ್ 76 ಏನಂತ ಹೇಳುತ್ತೆ? ಈ ಅಟಾರ್ನಿ ಜನರಲ್ ಬಗ್ಗೆ ಹೇಳುತ್ತೆ. ಹಾಗಾದರೆ 165 ಯಾರ ಬಗ್ಗೆ ಹೇಳುತ್ತೆ ಸರ್? ಅಡ್ವೊಕೇಟ್ ಜನರಲ್ ಬಗ್ಗೆ ಹೇಳುತ್ತೆ. ಸರ್ನ ಅಡ್ವೊಕೇಟ್ ಜನರಲ್ ರಾಜ್ಯದಲ್ಲಿ ಕಂಡು ಬಂದರೆ ಅಟಾರ್ನಿ ಜನರಲ್ ನಿಮಗೆ ಕೇಂದ್ರದಲ್ಲೇ ಕಂಡು ಬರ್ತಾರೆ. ಓಕೆ, ಸೊ ಮೀನ್ಸ್ ನಿಮ್ಗೆ ಗೊತ್ತಿರಲಿ, ಈ 165 ಆ್ಯಂಡ್ ದೆನ್ 76 ಸೇಮ್, ಬಟ್ ಪೋಸ್ಟ್ ಸೇಮ್. ಓಕೆ, ಬಟ್ ಅದು ರಾಜ್ಯದಲ್ಲಿ ಆ್ಯಂಡ್ ದೆನ್ ಅದು ಸೆಂಟ್ರಲಲ್ಲಿ ಇಷ್ಟೇ ಇದ್ದಾವೆ. ಈ 3 ಆರ್ಟಿಕಲ್ಗಳನ್ನು ನೀವು ಸಿಂಪಲ್ ಆಗಿ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಯಾವ್ದು ಬರ್ತವೆ? ಈ 80 81 ನಿಮಗೆ ಗೊತ್ತಿದೆಯಲ್ಲ, ಯಾವುದು? ಲೋಕಸಭೆ ಮತ್ತು ರಾಜ್ಯಸಭೆ. ಆ್ಯಂಡ್ ದೆನ್ ಇಲ್ಲಿ 169 170 ಅಂತ ಬರ್ತವೆ. ಸರಿನಾ? ಸೊ ಇಲ್ಲಿ ಯಾವುದು ಅಂದರೆ ಇಲ್ಲಿ ನಿಮಗೆ ವಿಧಾನಸಭೆ ಮತ್ತು ಈ ಒಂದು ವಿಧಾನ ಪರಿಷತ್ ಅಂತ ಬರ್ತವೆ. ಸರಿನಾ? ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಇದ್ರ ಬಗ್ಗೆ ನಿಮಗೆ ಲಾಸ್ಟ್ RRBಯಲ್ಲಿ ಸ್ವಲ್ಪ ಫೋಕಸ್ ಮಾಡಿದ್ದಾನೆ. ಯಾಕೆ ಅಂತ ಕೇಳಿದ್ರೆ ನಮ್ಮ ರವಿ ಅವ್ರ ಬಗ್ಗೆ, ರವಿ ಅವರು ಹೆವಿ ಕಾಟ ಕೊಟ್ಟಿದ್ದಾರೆ ಯಾರಿಗೆ? ತಮಿಳ್ನಾಡು ಸರ್ಕಾರಕ್ಕೆ. ಓಕೆ, ಯಾರು ಈ ರವಿ? ಯಾವ ರವಿ? ರವಿ ಅಂತ ಕೇಳಿದ್ರೆ ಈ ಒಬ್ಬ ಗವರ್ನರ್ ಯಾರಾಗಿದ್ದಾರೆ? ಯಾವ ದೇಶದ, ಯಾವ ರಾಜ್ಯದ ಗವರ್ನರ್ ಅಂತ ಕೇಳಿದ್ರೆ ಈ ಒಂದು ತಮಿಳ್ನಾಡಿನ ಗವರ್ನರ್. ಓಕೆ, ಈ ಒಂದು ತಮಿಳ್ನಾಡಿನ ಗವರ್ನರ್ ರವಿ ಅವರು ಈ ಬಿಲ್ಗಳನ್ನು ಪಾಸ್ ಮಾಡ್ತಾ ಇರಲಿಲ್ಲ. ಆ್ಯಂಡ್ ದೆನ್ ರಿಟರ್ನ್ ಸಹ ಕೊಡ್ತಿರಲಿಲ್ಲ. ಆ್ಯಂಡ್ ದೆನ್ ರಾಷ್ಟ್ರಪತಿಗೂ ಸಹ ಕೊಡ್ತಿರಲಿಲ್ಲ. ಓಕೆ, ಸೊ ಮೀನ್ಸ್ ಈ ರೀತಿ ಎಲ್ಲ ಸಹ ಮಾಡ್ತಿದ್ರು ಇವರು. ಸೊ ಅದಕ್ಕೆ ಇವರು ವಿರುದ್ಧವೇ ಈ ಒಂದು ಸುಪ್ರೀಂ ಕೋರ್ಟ್ ಆದೇಶಗಳು ಸಹ ಹೊರಡಿಸಿತ್ತು ಹೋದ ವರ್ಷ. ಓಕೆ, ನೀನು ಇಟ್ಕೋಪ್ಪ, ಇಟ್ಕೊಳ್ತೀಯ ಇಟ್ಕೋ, ಒಂದು ಅವರಿಗೆ ಏನು ಮಾಡು ಅಂತಂದರೆ ಇಂತಿಷ್ಟು ದಿನಗಳವರೆಗೆ ನೀನು ಇಟ್ಕೋ, ಒಂದು ಅನುಮತಿಯನ್ನು ಕೊಡು. ಏನಂತ ಕೊಡು? ಅನುಮತಿಯನ್ನು ಕೊಡು ನೀನು. ಇಲ್ಲ ಅಂತಂದರೆ ಈ ನಿನಗೆ ಅನುಮತಿ ಕೊಡೋಕ್ಕಾಗಲಿಲ್ಲ ಅಂದರೆ ನಿನಗೆ ಅದ್ರ ಬಗ್ಗೆ ತಿಳಿಲಿಲ್ಲ, ಏನು ಮಾಡು ಅಂತ ಕೇಳಿದ್ರೆ ರಾಷ್ಟ್ರಪತಿ ಸಲುವಾಗಿ ನೀನು ಆ ಒಂದು ಬಿಲ್ಲನ್ನು ಮೀಸಲಾಗಿಡು. ಸೊ ಮೀನ್ಸ್ ರಾಷ್ಟ್ರಪತಿ ಕಳಿಸು. ಆ್ಯಂಡ್ ದೆನ್ ರಾಷ್ಟ್ರಪತಿಗಳಿಗೆ ಕೆಲವು ಕಾಲಗಳ ಗಡುವನ್ನು ಸಹ ಕೊಟ್ಟಿದ್ರು. ನೀನು ಇಷ್ಟು ತಿಂಗಳ ಒಳಗೆ ನೀನು ಏನು ಮಾಡಬೇಕು ಅಂದರೆ ಆ ಒಂದು ಬಿಲ್ಲನ್ನು ನೀನು ಸೈನ್ ಮಾಡಬೇಕು, ಇಲ್ಲಾಂದರೆ ರಿಟರ್ನ್ ಕಳಿಸ್ಬೇಕು ಅಂತ. ಓಕೆ, ಸುಮ್ಮನೆ ನೀನು ಇಟ್ಕೊಂಡು ಕೊಡಬೇಡ ಅಂತ ಹೇಳಿತ್ತು. ಯಾರು ಅಂದರೆ ಈ ಒಂದು ಸುಪ್ರೀಂ ಕೋರ್ಟ್. ಸೊ ಆದ ಕಾರಣಕ್ಕಾಗಿ ಈ ಒಂದು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಮೇಲೆ ಹೇಳೋದೇ ಹೇಳಿಕೆ. ಓಕೆ, ಸೊ ಅಷ್ಟೆಲ್ಲ ಸಹ ಸ್ವಲ್ಪ ಗಾಸಿಪ್ ಆಗಿತ್ತು. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ, ಯಾವುದು 200 ಮತ್ತು 201 ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. 200 ಈ ಒಂದು ರಾಜ್ಯಪಾಲರ ಅನುಮತಿಯ ಒಂದು ಬಿಲ್ ಬಗ್ಗೆ ಹೇಳಿದ್ರೆ, ಈ ಒಂದು ರಾಷ್ಟ್ರಪತಿಗೆ ಮೀಸಲಿಡ್ತಕ್ಕಂಥ ಒಂದು ಬಿಲ್ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳಿದ್ರೆ 201 ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು 214 ಏನಂತ ಹೇಳುತ್ತೆ? ಸರ್ ಏನಿಲ್ಲ ಸರ್, ಯಾವ್ದು ಹೇಳಿದೆ ನಿಮಗೆ? 124 ಅಲ್ವಾ? ಓಕೆ, 124 ಏನಿಲ್ಲ, ಈ 2 ಈ ಕಡೆ ತೊಗೊಳ್ಳಿ, ಈ 1 ಇಲ್ಲಿ ಹಾಕಿ, 214 ಪ್ರತಿ ರಾಜ್ಯಕ್ಕೆ ಹೈಕೋರ್ಟ್ ಅಂತ ಹೇಳುತ್ತೆ. 124 ಅಂತ ಹೇಳ್ತಿತ್ತು ಸರ್, ಈ ಒಂದು ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳ್ತಿತ್ತು. 214 ಅಂತ ಹೇಳುತ್ತೆ, ಈ ಒಂದು ಹೈಕೋರ್ಟ್ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ಈ ಒಂದು ಹೈಕೋರ್ಟೇ ಶ್ರೇಷ್ಠ ನ್ಯಾಯಾಲಯ ಅನ್ನತಕ್ಕಂಥದ್ದು ಹೇಳಿದ್ದು ಯಾವುದು ವಿಧಿ ಅಂತ ಕೇಳಿದ್ರೆ 215. ಹಾಗಾದರೆ ಸುಪ್ರೀಂ ಕೋರ್ಟ್ ಶ್ರೇಷ್ಠ ನ್ಯಾಯಾಲಯ ಅನ್ನೋದ್ರ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಸರ್? 129. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಹೈಕೋರ್ಟ್ನ ರಚನೆಯ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ 216 ಅಂತ ಹೇಳ್ತೀವಿ. ಸರ್ನ ಯಾವುದು? 216 ಹೈಕೋರ್ಟ್ ರಚನೆ ಬಗ್ಗೆ ಹೇಳುತ್ತೆ. ಬಟ್ 214 ಏನಂತ ಹೇಳ್ತಾರೆ? ಪ್ರತಿ ರಾಜ್ಯಕ್ಕೆ ಹೈಕೋರ್ಟ್ ಇರಬೇಕು ಅಂತ ಹೇಳುತ್ತೆ. ಸರ್ ಹಾಗಾದರೆ ಕೆಲವು ರಾಜ್ಯಕ್ಕೆ ಹೈಕೋರ್ಟ್ಗಳು ಇಲ್ಲ ಅಲ್ಲ, ಬಟ್ ಆ ಒಂದು ರಾಜ್ಯಗಳ ಹೈಕೋರ್ಟ್ ಬೇರೆ ರಾಜ್ಯದ ಒಂದು ಪ್ರದೇಶದ ಅಡಿಯಲ್ಲಿ ಬರ್ತವೆ. ಸರಿನಾ? ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ, ಮೀನ್ಸ್ ಆ ಒಂದು ಜೋನ್ ಅಡಿಯಲ್ಲಿ ಬರ್ತವೆ. ಅದೇ ನೆಕ್ಸ್ಟ್ ನ್ಯಾಯಮೂರ್ತಿಗಳ ನೇಮಕದ ಬಗ್ಗೆ ಹೇಳುತ್ತೆ. ಯಾವುದು? ಈ ಒಂದು 217. ಓಕೆ, ಈ ಒಂದು ನ್ಯಾಯಮೂರ್ತಿಗಳ ನೇಮಕದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 217. ಅಂದರೆ ಅವರ ಪ್ರಮಾಣ ವಚನದ ಬಗ್ಗೆ. ಯಾರ ಪ್ರಮಾಣ ವಚನ? ಈ ಒಂದು ಹೈಕೋರ್ಟ್ನ
ನ್ಯಾಯಮೂರ್ತಿಗಳೇನಿರ್ತಾರಲ್ವ, ಸೊ ಅವರ ಒಂದು ಪ್ರಮಾಣ ವಚನದ ಬಗ್ಗೆ ಹೇಳ್ತಕ್ಕಂತಹ ವಿಧಿ ಯಾವುದು ಅಂತ ಕೇಳಿದ್ರೆ ಈ 219ನೇ ವಿಧಿ ಅಂತ ಹೇಳ್ತೀವಿ ಸರ್. ಯಾವುದು ಈ ಒಂದು 219ನೇ ವಿಧಿ ಪ್ರಮಾಣ ವಚನದ ಬಗ್ಗೆ ಹೇಳುತ್ತೆ. ಯಾರ ಪ್ರಮಾಣ ವಚನ ಸರ್? ಈ ಮುಖ್ಯ ನ್ಯಾಯಮೂರ್ತಿಗಳು. ಯಾವ ಮುಖ್ಯ ನ್ಯಾಯಮೂರ್ತಿಗಳು ಅಥವಾ ಯಾವ ನ್ಯಾಯಮೂರ್ತಿಗಳು ಅಂತ ಕೇಳಿದ್ರೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ನ್ಯಾಯಮೂರ್ತಿಗಳ ಅಭ್ಯಾಸ ನಿರ್ಬಂಧ ಅಂತ ಹೇಳುತ್ತೆ. ಮೀನ್ಸ್ ಈ ಒಂದು ನ್ಯಾಯಮೂರ್ತಿಗಳಾಗಿರ್ತಾರೆ, ಮತ್ತೆ ಪ್ರಾಕ್ಟೀಸ್ಗೆ ಅವ್ರು ಏನಾದರೂ ಪ್ರಾಕ್ಟೀಸ್ ಮಾಡ್ತಿದ್ರು ಅಂತ ಕೇಳಿದ್ರೆ ನೋ 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 ಅಂತ ಹೇಳುತ್ತೆ ಸರ್. ಯಾರಿಗೆ? ಈ ಒಂದು ನ್ಯಾಯಮೂರ್ತಿಗಳಿಗೆ ಅವರ ಒಂದು ಪ್ರಾಕ್ಟೀಸನ್ನು ರೆಸ್ಟ್ರಿಕ್ಟ್ ಮಾಡುತ್ತೆ. ಯಾವುದು? 220ನೇ ವಿಧಿ. ಆ್ಯಂಡ್ ದೆನ್ ಅವರ ಒಂದು ವೇತನದ ಬಗ್ಗೆ ಹೇಳುತ್ತೆ ಸರ್. ಅಲ್ಲಿ ವೇತನದ ಬಗ್ಗೆ ಹೇಳ್ತಿತ್ತಲ್ಲ ಸರ್, ಯಾವುದು ಸರ್? 125ನೇದು ಸುಪ್ರೀಂ ಕೋರ್ಟ್ನ ಒಂದು ನ್ಯಾಯಮೂರ್ತಿಗಳ ವೇತನ. ಅಂದರೆ ಇಲ್ಲಿ 221 ಯಾರ ವೇತನ ಅಂದರೆ ಈ ಒಂದು ಹೈಕೋರ್ಟ್ನ ನ್ಯಾಯಮೂರ್ತಿಗಳ ವೇತನ. ಅಂದರೆ ಈ ಒಂದು ನ್ಯಾಯಮೂರ್ತಿಗಳ ವರ್ಗಾವಣೆ, ಸೊ ಅವ್ರ ಬಗ್ಗೆ ಹೇಳ್ತಕ್ಕಂಥ 222. ಇದನ್ನು SSCಯಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾನೆ ನೋಡಿ. ಏನು ಫ್ಯಾನ್ಸಿ ನಂಬರ್ ಇದೆ ಅಂತ ಫೋಕಸ್ ಮಾಡ್ತಾನೋ, ಏನು ಆತನ ಮೊಬೈಲ್ ನಂಬರ್ ಇದೆಯೋ ಗೊತ್ತಿಲ್ಲ. ಸೊ 222 ಫೋಕಸ್ ಮಾಡ್ತಾನೆ. ಏನು? ಈ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಅಥವಾ ಈ ಒಂದು ಹೈಕೋರ್ಟ್ನ ನ್ಯಾಯಮೂರ್ತಿಗಳ, ಒಟ್ಟಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಕಂಡುಬರ್ತಾರಲ್ವ, ಆ ನ್ಯಾಯಮೂರ್ತಿಗಳ ಟ್ರಾನ್ಸ್ಫರ್ ಬಗ್ಗೆ ಹೇಳುತ್ತೆ, ವರ್ಗಾವಣೆಯ ಬಗ್ಗೆ ಹೇಳುತ್ತೆ. ಓಕೆ, ಹೇಗೆ ನೆನ್ಪಿಟ್ಕೊಳ್ಬೋದು ಇದನ್ನು? ಏನಾದರೂ ಅವ್ರಿಗೆ ಇಷ್ಟ ಆಗಲಿಲ್ಲ 222 ಬಿಟ್ಬಿಡ್ತಾರೆ. 222 ಫಿ ಅಂತ ಅಲ್ವಾ? ಸೊ ಮೀನ್ಸ್ ಏನಂದರೆ 222 ಸಹ ಅಂತ ಹೇಳ್ತೀವಿ ನಾವು. 222 ಬಿಟ್ಬಿಡ್ತಾರೆ. ಸೊ ಅದಕ್ಕೆ ಅವ್ರನ್ನ 222 ಬಿಟ್ಟು ದೂರ ಊರಿಗೆ ಕಳಿಸ್ತಾರೆ. ಸೊ ಮೀನ್ಸ್ ಅವನು ಟ್ರಾನ್ಸ್ಫರ್ನ ಮಾಡ್ತಾರೆ ಅಂತ ಇದನ್ನು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಒಂದು 223 ಸರ್ ಕಾರ್ಯನಿರ್ವಹಣಾ ಮುಖ್ಯ ನ್ಯಾಯಮೂರ್ತಿ ಅಂತ ಹೇಳ್ತೀವಿ ಸರ್. ನಾವು ಈ ಒಂದು ಕೆಲವೊಂದು ಕಾರ್ಯನಿರ್ವಹಣಕ್ಕೆ ಒಂದು ಮುಖ್ಯ ನ್ಯಾಯಮೂರ್ತಿಗಳು ಏನಿರ್ತಾರಲ್ಲ, ಸೊ ಅದ್ರ ಬಗ್ಗೆ ಹೇಳುತ್ತೆ ಯಾವುದು? ಈ ಒಂದು 223ನೇ ವಿಧಿ. ಆ್ಯಂಡ್ ದೆನ್ ನೆಕ್ಸ್ಟ್ 224ನೇ ಏನಂತ ಹೇಳುತ್ತೆ ಸರ್? ಹೆಚ್ಚುವರಿ ನ್ಯಾಯಮೂರ್ತಿಗಳ ಬಗ್ಗೆ ಹೇಳುತ್ತೆ ಸರ್ನಾ. ಸೊ ಕೆಲವೊಂದು ತೀರ್ಪುಗಳಿಗೆ ಸೊ ಅದಕ್ಕೆ ಹೆಚ್ಚುವರಿ ನ್ಯಾಯಮೂರ್ತಿಗಳು ಬೇಕಾಗಿರ್ತಾರಲ್ವ, ಸೊ ಅದರ ಒಂದು ನ್ಯಾಯಮೂರ್ತಿಗಳ ಬಗ್ಗೆ ಹೇಳ್ತಕ್ಕಂತಹ ಒಂದು ವಿಧಿ ಯಾವುದು ಅಂತ ಕೇಳಿದ್ರೆ ಒಂದು 224ನೇ ವಿಧಿ ಅಂತ ಹೇಳ್ತೀವಿ ಸರ್. ಸೊ ಇವರ ಅವಧಿ ಎಷ್ಟಾಗಿರುತ್ತೆ ಇದನ್ನು ಕೇಳ್ತಾ ನೋಡಿ. ಇವರ ಅವಧಿ ಎಷ್ಟಾಗಿರುತ್ತೆ? 7 ವರ್ಷ ಮಾತ್ರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಹೈಕೋರ್ಟ್ನ ಅಧಿಕಾರದ ಬಗ್ಗೆ ಹೇಳ್ತಕ್ಕಂಥದ್ದು 225. ಆ್ಯಂಡ್ ನೀವು ಒಂದು ರಿಟ್ ಹೊರಡಿಸುತ್ತೆ ಇದು. ಓಕೆ, ಸೊ ಮೀನ್ಸ್ ಈ ಒಂದು 32ನೇ ವಿಧಿಯಡಿಯಲ್ಲಿ ರಿಟ್ಟನ್ನು ಹೊರಡಿಸ್ತಕ್ಕಂಥ ಅಧಿಕಾರ ಯಾರಿಗಿದೆ ಅಂದರೆ ಸುಪ್ರೀಂ ಕೋರ್ಟ್ಗಿದೆ. ಆ್ಯಂಡ್ ನೀವು ಒಂದು 226ನೇ ವಿಧಿಯಡಿಯಲ್ಲಿ ರಿಟ್ಟನ್ನು ಹೊರಡಿಸುವ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ರೆ ಈ ಒಂದು ಹೈಕೋರ್ಟ್ಗಿದೆ. ಯಾರಿಗಿದೆ? ಈ ಒಂದು ಹೈಕೋರ್ಟ್ಗಿದೆ. ಹಾಗಾದರೆ ನನ್ನ ಪ್ರಶ್ನೆ ಏನು ಸರ್? ನಿಮ್ಮ ಪ್ರಶ್ನೆ? ಓಕೆ, ಬರುವ ನನ್ನ ಪ್ರಶ್ನೆಗೆ. ಇಫ್ ಪಾರ್ಲಿಮೆಂಟ್ ಮನಸ್ಸು ಮಾಡಿದರೆ ಈ ಒಂದು ರಿಟ್ ಹೊರಡಿಸುವ ಅಧಿಕಾರ ಈ ಡಿಸ್ಟಿಕ್ ಕೋರ್ಟ್ಸ್ಗಳಿಗೆ, ಯಾರಿಗೆ? ಡಿಸ್ಟಿಕ್ ಕೋರ್ಟ್ಸ್ಗಳಿಗೆ ಕೊಡಬಹುದೋ ಅಥವಾ ಕೊಡದೇ ಇರಬಹುದು ಅಂತ ಸರ್ನಾ. ಕೊಡಬಹುದು ಅಥವಾ ಕೊಡೋಕ್ಕಾಗೋದೇ ಇಲ್ಲ ಅಂತ ಯಾವುದಾಗುತ್ತೆ? ಕೊಡ್ಬೋದಾ ಅಥವಾ ಕೊಡೋಕ್ಕಾಗಲ್ವಾ? ಯಾರು ಮನಸ್ಸು ಮಾಡಿದ್ರೆ? ಪಾರ್ಲಿಮೆಂಟ್ ಮನಸ್ಸು ಮಾಡಿದ್ರೆ. ನಾನಂತ ಹೇಳ್ತಾ ಇಲ್ಲ, ಪಾರ್ಲಿಮೆಂಟ್ ಕೊಡ್ಬೋದಾ? ಸರ್ ಇಲ್ಲ ಸರ್, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮಾತ್ರ ಅಂತ ಯಾರ್ಯಾರು ಹೇಳ್ತಿದ್ರು ಅವ್ರು ರಾಂಗ್. ಸೊ ಇಫ್ ಪಾರ್ಲಿಮೆಂಟ್ ಏನಾದರೂ ಮನಸ್ಸು ಮಾಡಿದರೆ ಅವರು ಈ ಒಂದು ರಿಟ್ಟನ್ನು ಹೊಡಿಸುವ ಅಧಿಕಾರವನ್ನು ಈ ಡಿಸ್ಟಿಕ್ ಕೋರ್ಟ್ಗಳಿಗೂ ಸಹ ಕೊಡ್ಬೋದು. ಆ್ಯಂಡ್ ದೆನ್ ತಾಲೂಕಾ ಸಿವಿಲ್ ಕೋರ್ಟ್ಸ್ಗಳಿಗೂ ಸಹ ಕೊಡ್ಬೋದು. ಯಾರಿಗೆ ಬೇಕಾದ್ರೂ ಕೊಡ್ಬೋದು ಅವರು. ಒಟ್ಟಿನಲ್ಲಿ ಕೋರ್ಟ್ ಯಾವುದೇ ಇರಲಿ ಅದಕ್ಕೆ ಕೊಡ್ಬೋದು. ಬಟ್ ಪ್ರಸ್ತುತ ಆ್ಯಂಡ್ ದೆನ್ ಮೂಲ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರುವ ಹಾಗೆ ಜಸ್ಟ್ ಈ ಒಂದು ಹೈಕೋರ್ಟ್ಗಳಿಗೆ ಆ್ಯಂಡ್ ದೆನ್ ಈ ಒಂದು ಸುಪ್ರೀಂ ಕೋರ್ಟ್ಗೆ ಮಾತ್ರ ಇವಾಗ ಪ್ರಸ್ತುತ ಅಧಿಕಾರ ಇದೆ. ಬಟ್ ಮನಸ್ಸು ಮಾಡಿದರೆ ಅವರು ಹೈಕೋರ್ಟ್ಗೂ ಸಹ ತೆಗಿಬೋದು. ಜಸ್ಟ್ ಸುಪ್ರೀಂ ಕೋರ್ಟ್ ಮಾತ್ರ ಈ ಒಂದು ರಿಟ್ಟನ್ನು ಹೊಡಿಸ್ತಕ್ಕಂಥ ಅಧಿಕಾರ ಇದೆ ಅಂತ ಸಹ ಕೊಡಬಹುದು. ಬಟ್ ಇದನ್ನು ಯಾರ ಕೈಲಿದೆ ಅಂತ ಕೇಳಿದ್ರೆ ಪಾರ್ಲಿಮೆಂಟ್ ಕೈಲಿದೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಇದು ಲಾಸ್ಟ್ ಇನ್ UPSC NDR ವಾಟೆವರ್ ಆ ಒಂದು ಎಕ್ಸಾಮಲ್ಲಿ ಕೇಳಿದ್ದ ಇದನ್ನು. ಮೀನ್ಸ್ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟು ಕೇಳಿದ್ದ. ಬಟ್ ನಂದು ನಾರ್ಮಲ್ ಆಡುಭಾಷೆಯಲ್ಲಿದೆ, ಬಟ್ ಅಲ್ಲಿ ಇನ್ನು ಗ್ರಾಂಥಿಕ ರೂಪದಲ್ಲಿ ಕೊಟ್ಟಿದ್ದ. ಓಕೆ, ಬಟ್ ಇದು ನಿಮ್ಗೆ ಗೊತ್ತಿರಲಿ, ಕಾನ್ಸೆಪ್ಟ್ ನಿಮ್ಮ ತಲೆಗೆ ಹೋದ್ರೆ ಸಾಕಷ್ಟೇ. ಆ್ಯಂಡ್ ನೆಕ್ಸ್ಟ್ 227 ಮೇಲ್ವಿಚಾರಣೆ ಅಧಿಕಾರ ಅಂತ ಬರುತ್ತೆ. ಓಕೆ, ಸೊ ಮೀನ್ಸ್ ಅಪೀಲು ಅಂತ ಹೇಳ್ತೀವಿ. ಸೊ ಈ ಒಂದು ಮೇಲ್ವಿಚಾರಣೆ ಅಧಿಕಾರ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಅಧೀನ ನ್ಯಾಯಾಲಯಗಳು. ಮೀನ್ಸ್ ಅಧೀನ ನ್ಯಾಯಾಲಯಗಳು ಯಾವುದ್ಯಾವುದು ಸರ್? ಅಧೀನ ನ್ಯಾಯಾಲಯಗಳಲ್ಲಿ ಬರೋದು ಯಾವುದು ಅಂದರೆ ಈ ಒಂದು ಜಿಲ್ಲಾ ನ್ಯಾಯಾಧೀಶರ ನೇಮಕ. ಈ ಒಂದು ಜಿಲ್ಲಾ ನ್ಯಾಯಾಲಯಗಳೇನಿದಾವಲ್ವಾ ಅವು ಕಂಡುಬರೋದು ಈ ಒಂದು ಅಧೀನ ನ್ಯಾಯಾಲಯಗಳಲ್ಲಿ ಕಂಡುಬರ್ತವೆ. ಓಕೆ, ಸೊ ಮೀನ್ಸ್ ಅಲ್ಲಿ ಒಂದು ಜಿಲ್ಲಾ ನ್ಯಾಯಾಧೀಶರ ನೇಮಕದ ಬಗ್ಗೆ ಹೇಳುತ್ತದೆ 233. ಇದನ್ನು ಸಹ SSC ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಇನ್ನು MTS ಎಕ್ಸಾಮಲ್ಲಿ, CHSL ಎಕ್ಸಾಮಲ್ಲಿ ಆ್ಯಂಡ್ ದೆನ್ GD ಎಕ್ಸಾಮಲ್ಲಿ. ಇದು ನೆಕ್ಸ್ಟ್ ಇತರ ನ್ಯಾಯಾಧೀಶರ ನೇಮಕದ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ 234. ಇತರ ನ್ಯಾಯಾಧೀಶರು ಯಾರು ಸರ್? ಹೈಕೋರ್ಟ್ನ ಇತರ ನ್ಯಾಯಾಧೀಶರ ಅಲ್ಲ, ಅವ್ರ ಬಗ್ಗೆ ಹೇಳ್ತಕ್ಕಂಥ 217 ಅವಾಗಲೇ ನಿಮಗೆ ಹೇಳಿದ್ದೆ. ಬಟ್ ಇಲ್ಲಿ ಅಧೀನ ನ್ಯಾಯಾಲಯಗಳ ನ್ಯಾಯಾಧೀಶರ ನೇಮಕದ ಬಗ್ಗೆ ಹೇಳುತ್ತೆ ಯಾವುದು? 234. ಅದು ನೀವು ಒಂದು ನಿಯಂತ್ರಣ ಹೈಕೋರ್ಟ್ಗಿದೆ. ಯಾರ ಒಂದು ನಿಯಂತ್ರಣ ಹೈಕೋರ್ಟ್ಗಿದೆ? ಅಧೀನ ನ್ಯಾಯಾಲಯಗಳ ಒಂದು ನಿಯಂತ್ರಣ ಏನಿದೆ ಅಲ್ವಾ ಅದು ಹೈಕೋರ್ಟ್ಗೆ ಕಂಡುಬರುತ್ತೆ ಅಂತ. ಓಕೆ, ಸೊ ಸರ್ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಒಂದು ಕೇಂದ್ರ ರಾಜ್ಯ ಸಂಬಂಧದ ಬಗ್ಗೆ ಹೇಳುತ್ತೆ. ಯಾವ್ದು ಹೇಳ್ತವೆ ಸರ್ ಈ ಒಂದು ಕೇಂದ್ರ ರಾಜ್ಯದ ಸಂಬಂಧದ ಬಗ್ಗೆ? ಈ ಕಾನೂನು ರಚನೆ ವ್ಯಾಪ್ತಿಯ ಬಗ್ಗೆ ಹೇಳುತ್ತೆ. ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಆ್ಯಂಡ್ ನೀವು ಒಂದು ರಾಜ್ಯ ಕೇಂದ್ರ ವಿಷಯ ಪಟ್ಟಿ. ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್. 246 2 1 2 2 2 4 2 3 6 ಸರ್ನಾ. ರಾಜ್ಯ ಯಾವುದು? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ನೆನ್ಪಿಟ್ಕೊಂಡ್ಬಿಡಿ ಸರ್ನಾ. ಸೊ ಮೀನ್ಸ್ ಈ ಒಂದು ಪಟ್ಟಿಯ ಬಗ್ಗೆ ಹೇಳುತ್ತೆ ಯಾವುದು? ಈ ಒಂದು 246ನೇ ವಿಧಿ. ಓಕೆ, ಯಾವುದೋ ವಿಧಿ? ಒಂದು 246ನೇ ವಿಧಿ ಅಂತ ಹೇಳ್ತೀವಿ. ಅದೇ ನೆಕ್ಸ್ಟ್
ಹೆಚ್ಚುವರಿ ನ್ಯಾಯಾಲಯಗಳ ಬಗ್ಗೆ ಹೇಳುತ್ತೆ 247 ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಆ್ಯಂಡ್ ದೆನ್ ಈ ಒಂದು ಅವಶಿಷ್ಟ ಅಧಿಕಾರಗಳ ಬಗ್ಗೆ ರೆಸಿಡ್ಯೂಯಲ್ ಪವರ್ಸ್ ಬಗ್ಗೆ ಹೇಳುತ್ತೆ. ಓಕೆ, ದ ರೆಸಿಡ್ಯೂಯಲ್ ಪವರ್ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ರೆ ಒಂದು ಸಂಸತ್ತಿಗೆ ಇದೆ. ಓಕೆ, ಸೊ ಇದ್ರ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂತ ಕೇಳಿದ್ರೆ 248. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಆರ್ಟಿಕಲ್. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ರಾಷ್ಟ್ರೀಯ ಹಿತದಲ್ಲಿ ಸಂಸತ್ತಿನ ಅಧಿಕಾರ ತುರ್ತು ಸಂದರ್ಭದಲ್ಲಿ ಅಧಿಕಾರದ ಬಗ್ಗೆ ಹೇಳುತ್ತೆ. ಸರ್, ಈ ಒಂದು ತುರ್ತು ಸಂದರ್ಭದಲ್ಲಿ ಅಧಿಕಾರದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 750. ತುರ್ತು ಸಂದರ್ಭದಲ್ಲಿ ರಾಜ್ಯದ ಅಧಿಕಾರವನ್ನು ಸಹ ಕೇಂದ್ರವೇ ಮಾಡಬಹುದು ಅಂತ ಹೇಳುತ್ತೆ. ಯಾವುದೇ ಒಂದು 250ನೇ ವಿಧಿ. ಅಂದರೆ ನೀವೊಂದು ರಾಜ್ಯಗಳ ವಿನಂತಿಯ ಮೇಲೆ ಕಾನೂನನ್ನು ಸಹ ಮಾಡಬಹುದು 252ನೇ ವಿಧಿಯ ಅನ್ವಯ. ಅಂದರೆ ನೆಕ್ಸ್ಟ್ 253ರ ವಿಧಿ ಅನ್ವಯ ಅಂತಾರಾಷ್ಟ್ರೀಯ ಒಪ್ಪಂದಗಳ ಅನುಷ್ಠಾನದ ಬಗ್ಗೆ ಹೇಳುತ್ತೆ. ಸರಿನಾ? ಸೊ ಇದು ಸಹ ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಇದನ್ನು ನೋಡ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಮಿಸ್ ಆಯ್ತಾ? ಓಕೆ, 265 ಏನು ಹೇಳುತ್ತೆ? 265 ತೆರಿಗೆ ವಿಧಿಸುವ ಅಧಿಕಾರದ ಬಗ್ಗೆ ಹೇಳುತ್ತೆ. ಏನು? ತೆರಿಗೆ ವಿಧಿಸುವ ಅಧಿಕಾರ. ಇವಾಗ ತೆರಿಗೆ ವಿಧಿಸ್ತಾ ಇದೆ ಸರ್, ಒಂದು ಪೆನ್ ತೊಗೊಳ್ಳಿ ತೆರಿಗೆ ಬೀಳುತ್ತೆ, ಒಂದು ಬಾಂಬ್ ತೊಗೊಳ್ಳಿ ತೆರಿಗೆ ಬೀಳುತ್ತೆ, ಒಂದು ಬೈಕ್ ತೊಗೊಳ್ಳಿ ತೆರಿಗೆ ಬೀಳುತ್ತೆ, ಏನಾದರೂ ತಗೊಳ್ಳಿ ನಿಮಗೆ ತೆರಿಗೆ ಅಂತ ಹಾಕ್ತಾರೆ. ಆ ಒಂದು ತೆರಿಗೆಯನ್ನು ವಿಧಿಸ್ತಕ್ಕಂಥ ಅಧಿಕಾರ ಯಾವ ವಿಧಿಯಲ್ಲಿ ಕಂಡುಬರುತ್ತೆ ಅಂದರೆ 265. ಏನು 260 ಬಂದುಬಿಟ್ಟು ಗುರು ನೀನು ಏನು ಕಾಟ ಕೊಡ್ತಿದ್ಯಾ ಅಂತ ಒಂದು ಸರಿ ನೆನ್ಪಿಡ್ಕೊಳ್ಳಿ 265. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಕನ್ಸಾಲಿಡೇಟೆಡ್ ಫಂಡ್ ಆ್ಯಂಡ್ ದೆನ್ ಕಾಂಟಿಜೆನ್ಸಿ ಫಂಡ್ ಅಂತ ಹೇಳ್ತೀವಿ. ಸರ್, ಯಾವುದೇ ಒಂದು ಸಮಗ್ರ ನಿಧಿ ಹಾಗೂ ತುರ್ತು ನಿಧಿ ಅಂತ. ಓಕೆ, ಸೊ ಈ 2 ನಿಧಿಗಳು ಬರ್ತವೆ. ಈ 2 ನಿಧಿಗಳು ಯಾವುದು ಅಂದರೆ ಒಂದು 766, 767. ಸೊ ಇದನ್ನು ಸಾಕಷ್ಟು ಬಾರಿ ಕೇಳಿದ್ದಾನೆ. ಅಂದರೆ ನೀವೊಂದು ಸಮಗ್ರ ನಿಧಿಯ ಅಡಿಯಲ್ಲಿ ಮೀನ್ಸ್ ಒಂದು ಕನ್ಸಾಲಿಡೇಟೆಡ್ ಫಂಡ್ನ ಅಡಿಯಲ್ಲೇ ಈ ರಾಷ್ಟ್ರಪತಿಗಳ ವೇತನವನ್ನು ನೀಡ್ತಾರೆ. ಇದು ನಿಮ್ಗೆ ಗೊತ್ತಿರಲಿ. ಓಕೆ, ಅಂದರೆ ನೀವೊಂದು ಕಾಂಟಿಜೆನ್ಸಿ ಫಂಡನ್ನು ಯಾರಿಗೆ ನೀಡ್ತಾರೆ ಅಂತ ಕೇಳಿದ್ರೆ ಇವಾಗ ಎಲ್ಲ ಪ್ರವಾಹ ಎಲ್ಲ ಆಗುತ್ತೆ, ಅದರಿಂದ ತುರ್ತು ಪರಿಸ್ಥಿತಿಗಳೆಲ್ಲ ಬರ್ತವೆ ಸಹ. ಲೈಕ್ ಇವಾಗ ಫ್ಲಡ್ ಬಂದಿರಲಿ, ಇಲ್ಲಾಂದರೆ ಯಾವುದಾದ್ರೂ ಗುಡುಗು ಬಿದ್ದು ಏನಾದರೂ ಮಳೆಯಿಂದ ಆಗಿರಲಿ, ವಾಟ್ ಎವರ್ ಏನಾದರೂ ಆಗಿರಲಿ. ಓಕೆ, ತುರ್ತು ಪರಿಸ್ಥಿತಿ ಬಂತು ಅಂದರೆ ಅಲ್ಲಿ ಘೋಷಣೆ ಮಾಡ್ತಾರೆ ಗೊತ್ತಾ, ಇಷ್ಟು ನಾನು ಪರಿಹಾರ ಮೊತ್ತವನ್ನು ಘೋಷಣೆ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ಅಂತ. ಸೊ ಅದನ್ನೆಲ್ಲ ಸಹ ಯಾವ ಒಂದು ಫಂಡಿನಿಂದ ಕೊಡ್ತಾರೆ ಅಂದರೆ ಈ ಒಂದು ಕಂಟಿಜೆನ್ಸಿ ಫಂಡಿಂದ ಕೊಡ್ತಾರೆ. ಓಕೆ, ಸೊ ಆ್ಯಂಡ್ ದೆನ್ ಇದಕ್ಕೆ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ರೆ ಈ ಒಂದು ಕಾಂಟಿಜೆನ್ಸಿ ಫಂಡಿನ ಮೇಲೆ ಅಧಿಕಾರ ಯಾರಿಗಿದೆ, ಯಾರು ಸೈನ್ ಹಾಕಿದ್ರೆ ಈ ಒಂದು ಕೀಲಿ ಓಪನ್ ಆಗುತ್ತೆ ಅಂತ ಕೇಳಿದ್ರೆ ಪ್ರೆಸಿಡೆಂಟ್ ಅವರು ಸೈನೇ ಹಾಕಬೇಕು ಇದಕ್ಕೆ. ಓಕೆ, ಸೊ ಅವರು ಹ್ಞೂ ಅಂದಾಗಲೇ ಇದು ಹ್ಞೂ ಅಂತ ಇದು ಕೀ ಓಪನ್ ಮಾಡಿ ಕೊಡ್ತಾರೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ 780 ಹಣಕಾಸು ಆಯೋಗ. ನೋಡಿ, ಕನ್ಫ್ಯೂಷನ್ ಆಗಿದ್ರಾ? 110 ಮನಿ ಬಿಲ್. ಓಕೆ, ಸೊ ಇದನ್ನು ಐ ಥಿಂಕ್ ಇನ್ 2025 ಲಾಸ್ಟ್ ಪಿ ಡಿ ಒ ಎಕ್ಸಾಮ್ ಐತಲ್ವಾ, PDOHK ಎಕ್ಸಾಮ್. ಆ PDOHK ಎಕ್ಸಾಮಲ್ಲಿ ಇದನ್ನೇ ಕನ್ಫ್ಯೂಷನ್ 1 ಬಾರಿ ಅಲ್ಲ 2 ಬಾರಿ ಕ್ವಶನಲ್ಲೇ ಕನ್ಫ್ಯೂಷನ್ ಮಾಡಿ ಕೊಟ್ಟಿದ್ದ ಇದನ್ನು ಹಣಕಾಸು ಆಯೋಗ. ಟೆನ್ಷನಲ್ಲಿ ಇದನ್ನು ಹಾಕ್ತಾರೆ ಹುಡುಗರು ಅಂತ. ಓಕೆ, ಬಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ಮನಿ ಬಿಲ್ ಅಂತ ಕೇಳಿದ್ರೆ 110ನೇ ವಿಧಿ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಈ ಒಂದು ಫೈನಾನ್ಸ್ ಕಮಿಷನ್ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ 280ನೇ ವಿಧಿ. ಓಕೆ, ಯಾವುದು 280ನೇ ವಿಧಿ. ಹಾಗಾದರೆ ಪ್ರಸ್ತುತ ಎಷ್ಟನೇ ಒಂದು ಹಣಕಾಸು ಆಯೋಗ ಇದೆ ನಮ್ಮ ಭಾರತದಲ್ಲಿ ಅಂತ ಕೇಳಿದ್ರೆ 16ನೇ ಹಣಕಾಸು ಆಯೋಗ ಇದೆ. ಸರಿನಾ? ಸೊ ಇದು ಸಹ ನಿಮ್ಗೆ ಗೊತ್ತಿರೋ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇವರ ಅವಧಿ ಎಷ್ಟು ಅಂತ ಕೇಳಿದ್ರೆ 2026ರಿಂದ 2031 ಅಂತ ಹೇಳ್ತೀವಿ. ಸರ್, 2030 ಇಲ್ಲ, ಯಾಕೆಂದರೆ ಈ ಲಾಸ್ಟ್ 15ನೇ ಹಣಕಾಸು ಆಯೋಗ ಏನಿತ್ತಲ್ವ, NK ಸಿಂಗ್ ಅವರ ಆಯೋಗ. ಸೊ ಅವರ ಆಯೋಗ 1 ವರ್ಷ ಸ್ವಲ್ಪ ಎಕ್ಸ್ಟೆಂಡ್ ಆಗಿರೋದ್ರಿಂದ ಸೊ ಇವರಿಗೆ 5 ವರ್ಷ ಮತ್ತೆ ಕೊಡಬೇಕಲ್ವಾ. ಸೊ ಆ ಕಾರಣದಿಂದಾಗಿ 2026ರಿಂದ 2031 ಮಾಡಿದ್ದಾರೆ. ಸೊ 2026ರಿಂದ 31ರವರೆಗೆ ಕಂಡುಬರ್ತಕ್ಕಂಥ ಈ ಒಂದು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಅರವಿಂದ್ ಪನಗರಿಯಾ ಅಂತ ಹೇಳ್ತೀವಿ. ಸರ್, ಯಾರು? ಈ ಒಂದು ಅರವಿಂದ್ ಪನಗರಿಯಾ. ಓಕೆ, ನೆನ್ಪಿಟ್ಕೊಳ್ಳಿ ಇದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ 301ನೇ ವಿಧಿ. 301ನೇ ವಿಧಿ ಏನಂತ ಹೇಳುತ್ತೆ? ವ್ಯಾಪಾರ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ. ವ್ಯಾಪಾರ ಮಾಡೋ ನಿನಗೆ ಸ್ವಾತಂತ್ರ್ಯವನ್ನು ಕೊಡ್ತೀನಿ ಅಂತ ಹೇಳುತ್ತೆ. ಆ್ಯಂಡ್ ಸಂಸತ್ತಿನ ನಿಯಂತ್ರಣದ ಬಗ್ಗೆ ಹೇಳುತ್ತೆ, ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಆ್ಯಂಡ್ ದೆನ್ ಭೇದ ಭಾವ ನಿಷೇಧದ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ ರಾಜ್ಯಗಳ ನಿಯಂತ್ರಣ. ಓಕೆ, ಅಷ್ಟು ಏನಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು 310 ಪ್ಲೆಷರ್ ಡಾಕ್ಟ್ರಿನ್ ಬಗ್ಗೆ ಹೇಳುತ್ತೆ. ಎಕ್ಸಾಕ್ಟ್ ಇದೇ ವರ್ಡ್ ನೆನ್ಪಿಟ್ಕೊಳ್ಳಿ. ಯಾವುದು? ಪ್ಲೆಷರ್ ಡಾಕ್ಟ್ರಿನ್ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳಿದ್ರೆ 310. ಯಾವುದು? ಪ್ಲೆಷರ್ ಡಾಕ್ಟ್ರಿನ್ ಬಗ್ಗೆ ಹೇಳ್ತಕ್ಕಂಥ ವಿಧಿ 310. ದಿಸ್ ಇಸ್ ಅ UPSC ಕ್ವಶನ್ ಇದು. ಓಕೆ, ಅದೇ ನೆಕ್ಸ್ಟ್ ಈ ಒಂದು ಸರ್ಕಾರಿ ನೌಕರರ ರಕ್ಷಣೆ ಬಗ್ಗೆ ಹೇಳುತ್ತೆ. ಯಾವುದು? ಸರ್ಕಾರಿ ನೌಕರರ ರಕ್ಷಣೆ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಅಂದರೆ ಒಂದು 311 ಅಂತ ಹೇಳ್ತೀವಿ. ಸೊ ಇದನ್ನು ಸಹ ಕೇಳಿದ್ದೇನೆ, ಬಸ್ ಸಾಕಷ್ಟು ಸರಿ ಕೇಳಿದ್ದೇನೆ ಇನ್ SSC ಎಕ್ಸಾಮಲ್ಲಿ ಆ್ಯಂಡ್ ದೆನ್ RRB ಎಕ್ಸಾಮಲ್ಲಿ. ಆ್ಯಂಡ್ ನೆಕ್ಸ್ಟ್ 315 ಏನಂತ ಹೇಳುತ್ತೆ? ಸರ್, ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ಬಗ್ಗೆ ಹೇಳುತ್ತೆ. ಈ ಒಂದು ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ಹೇಳುತ್ತೆ. ಓಕೆ, UPSC ಆ್ಯಂಡ್ ದೆನ್ KPSC, SPSC, JPSC ಅಂತ ಎಲ್ಲ ಹೇಳ್ತಿರಲ್ವಾ ನೀವು, ಆ ಎಲ್ಲದರ ಬಗ್ಗೆ ಹೇಳ್ತಕ್ಕಂಥ ವಿಧಿಯೇ ಒಂದು 315. ಸರ್, UPSC ಸ್ಥಾಪನೆ ಮಾಡಿ ಅಂತ ಹೇಳುತ್ತೆ. ಹೌದು, ಮಾಡಿದ್ವಿ. ಯಾವ ವಿಧಿ ಅಡಿಯಲ್ಲಿ? 315ನೇ ವಿಧಿ ಅಡಿಯಲ್ಲಿ. ಸರ್, KPSC ಅಲ್ಲ, KPSC ನಮ್ಮ ಕರ್ನಾಟಕ ಅಂತಲ್ವಾ. ಓಕೆ, SPSC ಮೀನ್ಸ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೀವಿ. ಮೀನ್ಸ್ ಇಲ್ಲಿ ಎಸ್ ಬದಲಾಗಿ ನಾವು ನಮ್ಮ ರಾಜ್ಯದ ಯಾವುದೋ ಒಂದು ಇನಿಷಿಯಲ್ ಇರುತ್ತಲ್ವ, ಫಸ್ಟ್ ನಾವು ಅದನ್ನು ಹಾಕೊಳ್ತೀವಿ. ನಾವು ಕರ್ನಾಟಕ ಇದ್ದೀವಿ, ನಾವು KPSC ಅಂತ ಹಾಕೊಳ್ತೀವಿ. ಅದರ ಮಹಾರಾಷ್ಟ್ರ ಇದ್ದಾರೆ, ಅವರು MPSC ಅಂತ ಹಾಕೊಂಡಿದ್ದಾರೆ. ಓಕೆ, ಮೀನ್ಸ್ ಹಾಗೆ. ಸೊ ಮೀನ್ಸ್ ಈ ಒಂದು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಒಂದು ಸ್ಥಾಪನೆ ಬಗ್ಗೆ ಹೇಳುತ್ತೆ. ಯಾವುದು? 315. ಆ್ಯಂಡ್ ದೆನ್ ನೆಕ್ಸ್ಟ್ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೀನ್ಸ್ JPSC ಮೀನ್ಸ್ 2 ರಾಜ್ಯಗಳಿಗೆ ಒಂದೇ ಒಂದು ಆಯೋಗ ಇರುತ್ತೆ. ಸೊ ಆ ರೀತಿಯ ಆಯೋಗವನ್ನು ಸ್ಥಾಪನೆ ಮಾಡೋದ್ರ ಬಗ್ಗೆ ಸಹ ಹೇಳುತ್ತೆ. ಯಾವುದು ಅಂದರೆ 315ನೇ ವಿಧಿ. ಸರ್, ಹಾಗಾದರೆ ಇದು ಯಾವ ರಾಜ್ಯಗಳಲ್ಲಿ ಕಂಡುಬರುತ್ತಾ? ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಒಂದೇ ಇದೆ ಸರ್, ನಾವು ಕರ್ನಾಟಕದವರು ಮಾತ್ರ ಇದ್ದೀವಿ.
ಕರ್ನಾಟಕರು ನಮ್ಮ KPSC ಮಾತ್ರ ಇದೆ. ಸೊ ಅವ್ರು ಎಷ್ಟು ಹಗರಣ ಮಾಡ್ತಾರೆ ನಮಗೆ ಒಬ್ಬರಿಗೆ ನಡೀತದೆ ಸರ್ ಅದು ಓಕೆ ಅಂತ. ಹಾಗಾದರೆ ಬೇರೆ ಯಾವುದಾದ್ರು ರಾಜ್ಯಗಳು 2 JPSCಯನ್ನು ಹೊಂದಿದಾವ ಅಂತ ಕೇಳಿದ್ರೆ ಹೌದು, ಒಂದು ರಾಜ್ಯ ಹೊಂದಿದೆ, 2 ರಾಜ್ಯಗಳು ಹೊಂದಿದ್ದಾವೆ. ಯಾವುದು ಅಂತ ಕೇಳಿದ್ರೆ ಈ ಒಂದು ಹರಿಯಾಣ ಆ್ಯಂಡ್ ಪಂಜಾಬ್, ಈ 2 ರಾಜ್ಯಗಳು ಸೇರಿ ಒಂದೇ ಒಂದು JPSC ಇದೆ. ಯಾವುದು JPSC. ಓಕೆ, ನೆನಪಿರಲಿ ಇದು ನಿಮಗೆ. ಹಾಗಾದರೆ ಇಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಏನು ಟ್ವಿಸ್ಟ್ ಬರುತ್ತೆ? UPSCಯ ಅಧ್ಯಕ್ಷರನ್ನು ನೇಮಕ ಮಾಡತಕ್ಕಂತಹ ಅಧಿಕಾರ ಯಾರಿಗಿದೆ ಅಂತ. ಯಾರಿಗಿದೆ ಅಂದರೆ ಪ್ರೆಸಿಡೆಂಟ್ಗಿದೆ. ಹಾಗಾದರೆ ಈ ಒಂದು SPSCಯ ಅಧ್ಯಕ್ಷರನ್ನು ನೇಮಕ ಮಾಡತಕ್ಕಂಥ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ರೆ ಸರ್ ಗವರ್ನರ್ಗಿದೆ. ಆಯಾ ರಾಜ್ಯಗಳ ಗವರ್ನರ್ಗೆ. ಓಕೆ, ಇವಾಗ ನಮ್ಮ ಕರ್ನಾಟಕದ ಈ ಒಂದು SPSC ಏನಿದೆ ಅಲ್ವಾ, ಮೀನ್ಸ್ ಈ ಒಂದು SPSC ಅಂದರೆ ಮೀನ್ಸ್ ನಮ್ಮ ಕರ್ನಾಟಕದ KPSC, ಅದರ ಅಧ್ಯಕ್ಷರನ್ನು ನೇಮಕ ಮಾಡತಕ್ಕಂಥ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ರೆ ನಮ್ಮ ಕರ್ನಾಟಕದ ಗವರ್ನರ್ ಆಗಿರ್ತಕ್ಕಂಥ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ. ಓಕೆ, ನೆಕ್ಸ್ಟ್ ಈ ಒಂದು ಮಹಾರಾಷ್ಟ್ರದ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಒಂದು ಅಧ್ಯಕ್ಷರನ್ನು ನೇಮಕ ಮಾಡತಕ್ಕಂಥ ಅಧಿಕಾರ ಆ ಒಂದು ಆಚಾರ್ಯ ದೇವವ್ರತ ಅವರಿಗಿದೆ. ಆಚಾರ್ಯ ದೇವವ್ರತ ಯಾರು ಸರ್? ರೀಸೆಂಟಾಗಿ ನೇಮಕ ಆಗಿರ್ತಕ್ಕಂತಹ ಗವರ್ನರ್ ಅವರು, ಹೊಸ ಗವರ್ನರ್. ಓಕೆ, ಸೊ ಅವರಿಗಿದೆ. ಸೊ ಹಾಗಾದರೆ ಈ ಒಂದು JPSC ಅಧ್ಯಕ್ಷರನ್ನು ನೇಮಕ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿದೆ ಅಂತ. ಯಾರಿಗಿದೆ ಸರ್? ಹರಿಯಾಣ ಅಂತ ಹೇಳಿದ್ರೆ ಅಂದೇನು ಪಂಜಾಬ್ ಅಂತ ಹೇಳಿದ್ರಿ. 1 ವರ್ಷ ಇವರು ಈ ಒಂದು ಗವರ್ನರ್ ನೇಮಕ ಮಾಡ್ಬೋದು, ಆ್ಯಂಡ್ 1 ವರ್ಷ ಈ ಗವರ್ನರ್ ನೇಮಕ ಏನೋ ಮಾಡ್ಬೋದು ಅಂತ ಅನಿಸುತ್ತೆ. ಹೌದಾ ಸರ್? ಇಬ್ಬರು ಸಹ ಜಗಳ ಮಾಡ್ತಾರೆ. ಸೊ ಅದನ್ನು ಅಧಿಕಾರ ಏನಿದೆ ಅಂದರೆ ನನಗೆ ಇಟ್ಕೊಳ್ತೀನಿ ಅಂತ ಪ್ರೆಸಿಡೆಂಟ್ ಅವರೇ ಇಟ್ಕೊಂಡಿದ್ದಾರೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಬಟ್ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಿದೆ ಗೊತ್ತಾ? ಸೊ ಈ ಗವರ್ನರೇ ನೇಮಕ ಮಾಡಲಿ ಒಂದು ಅಧ್ಯಕ್ಷರನ್ನ, SPSC ಅಧ್ಯಕ್ಷರನ್ನ, JPSC ಅಧ್ಯಕ್ಷರನ್ನ ಪ್ರೆಸಿಡೆಂಟೇ ನೇಮಕ ಮಾಡಲಿ, ಆ್ಯಂಡ್ ದೆನ್ UPSC ಅಧ್ಯಕ್ಷರನ್ನ ಪ್ರೆಸಿಡೆಂಟೇ ನೇಮಕ ಮಾಡಲಿ. ಬಟ್ ಈ ಮೂವರನ್ನೂ ಸಹ ಕಿತ್ತಾಕುವಂತಹ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ರೆ ಅಗೇನ್ ಪ್ರೆಸಿಡೆಂಟ್ಗೆ. UPSC ಅಧ್ಯಕ್ಷರನ್ನ, SPSC ಅಧ್ಯಕ್ಷರನ್ನ, JPSC ಅಧ್ಯಕ್ಷರನ್ನ ಮೂರನ್ನೂ ಸಹ ಒಂದೇ ಬಾರಿ ಅವ್ರು ಕಿತ್ತಾಕ್ಬೋದು. ಯಾರು ಅಂತ ಕೇಳಿದ್ರೆ ಪ್ರೆಸಿಡೆಂಟ್ ಅವರು. ನೇಮಕ ಮಾತ್ರ ನೀನು ಮಾಡೋ ಗವರ್ನರ್, ಬಟ್ ತೆಗೆದಾಕ್ತಕ್ಕಂಥ ಅಧಿಕಾರ ನಾನು ಇಟ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಯಾರು? ಈ ಒಂದು ಪ್ರೆಸಿಡೆಂಟ್. ಸರಿನಾ? ಸೊ ಇದನ್ನು ಸಾಕಷ್ಟು ಬಾರಿ ಕೇಳಿದ್ರೆ ಇದನ್ನು ನೆನಪಿಟ್ಕೊಳ್ಳಿ. ದಿಸ್ ಇಸ್ ದ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಆ ಒಂದು ಅಧ್ಯಕ್ಷರ ನೇಮಕಾತಿ. ಓಕೆ, ಮೀನ್ಸ್ ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕಾತಿಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಹೇಳಿದ್ರೆ 316ನೇ ವಿಧಿ ಅಂತ ಹೇಳ್ತೀವಿ. ಸರ್ ಯಾವುದು? ಒಂದು ಎಲ್ಲ ಅಧ್ಯಕ್ಷರು ಯಾವುದು UPSC, KPSC, ವಾಟ್ ಎವರ್ ದ JPSC ಅವೆಲ್ಲ ಸಹ ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕ ಮಾಡ್ತಕ್ಕಂಥ ವಿಧಿ ಯಾವುದು ಅಂತ ಹೇಳಿದ್ರೆ 316ನೇ ವಿಧಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಅವರನ್ನು ತೆಗೆದುಹಾಕ್ತಕ್ಕಂಥದ್ದು ಫಸ್ಟ್ ಸೆಲೆಕ್ಷನ್ ಆಮೇಲೆ ರಿಜೆಕ್ಷನ್. ಸೊ ಮೀನ್ಸ್ ಆ ಒಂದು ರಿಜೆಕ್ಷನ್ ಮಾಡ್ತಕ್ಕಂಥ ಮೀನ್ಸ್ ತೆಗೆದುಹಾಕ್ತಕ್ಕಂಥ ಒಂದು ವಿಧಾನ ಯಾವುದು ಅಂದರೆ ಇದು 317ನೇ ವಿಧಿಯಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ 318ರಲ್ಲಿ ಸೇವಾ ನಿಯಮಗಳ ಬಗ್ಗೆ ಹೇಳುತ್ತೆ. ಆ್ಯಂಡ್ 319 ಹುದ್ದೆಗಳ ನಿರ್ಬಂಧಗಳ ಬಗ್ಗೆ ಹೇಳುತ್ತೆ. ಆ್ಯಂಡ್ 320 ಅವರ ಕಾರ್ಯಗಳ ಬಗ್ಗೆ ಹೇಳುತ್ತೆ. ಹೇಗೆ ಮೋಸ ಮಾಡ್ಬೋದು, ಎಷ್ಟೆಷ್ಟು ದುಡ್ಡು ಹೊಡಿಬೋದು ಅಂತ ಇಷ್ಟೆಲ್ಲ ಹೇಳಲ್ಲ. ಮೀನ್ಸ್ ದೇಶಕ್ಕೆ ಹೇಗೆ ಒಳ್ಳೇದು ಮಾಡ್ಬೋದು ಅಂತ ಹೇಳುತ್ತೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ 300 ಮಿಸ್ ಆಗಿದೆ ಒಂದು ಸ್ವಲ್ಪ 323 ಒಂದು ಇಂಪಾರ್ಟೆಂಟ್ ಆಗುತ್ತೆ. 323. ಓಕೆ, ಸೊ 323 ಏನಂತ ಹೇಳುತ್ತೆ ಅಂದರೆ ಇಷ್ಟರ ಟ್ರಿಬ್ಯುನಲ್ಗಳ ಬಗ್ಗೆ ಹೇಳುತ್ತೆ. ಯಾವ ಟ್ರಿಬ್ಯುನಲ್ಗಳ ಬಗ್ಗೆ ಹೇಳುತ್ತೆ? ಆಡಳಿತಾತ್ಮಕ ನ್ಯಾಯಮಂಡಳಿಗಳ ಬಗ್ಗೆ ಹೇಳ್ತಕ್ಕಂತಹ ಒಂದು ವಿಧಿ ಯಾವುದು ಅಂತ ಕೇಳಿದ್ರೆ 323A ಅಂತ ಹೇಳ್ತೀವಿ. ಸರ್ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇದರ ಒಂದು ಭಾಗ ಯಾವುದು ಅಂತ ಕೇಳಿದ್ರೆ 14A ಅಂತ ಹೇಳ್ತೀವಿ. ಸೊ ಇದನ್ನು ಯಾವ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡಿದ್ರು ಅಂತ ಕೇಳಿದ್ರೆ 42ನೇ ತಿದ್ದುಪಡಿಯ ಮೂಲಕ 1978ರಲ್ಲಿ ಇದನ್ನು ಮೀನ್ಸ್ ಇದನ್ನು ಸೇರ್ಪಡೆ ಮಾಡಿದ್ದಾರೆ ಅಂತ ಸಹ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 324 ಇದು ಸ್ವಲ್ಪ ಫನ್ನಲ್ಲಿ ಇದು ನೋಡ್ಕೊಳ್ಳೋಣ. ಏನು 324 ಹೇಳುತ್ತೆ ಚುನಾವಣಾ ಆಯೋಗದ ಬಗ್ಗೆ ಹೇಳುತ್ತೆ, ಸ್ಥಾಪನೆ ಬಗ್ಗೆ ಹೇಳುತ್ತೆ. 325 ಅಂತ ಹೇಳುತ್ತೆ. ಓಕೆ, ಚುನಾವಣಾ ಆಯೋಗ ನೀನು ಸ್ಟಾರ್ಟ್ ಮಾಡಿದಪ್ಪ, ನೀನು ಯಾರಿಗೂ ಸಹ ಭೇದ ಭಾವ ಏನೂ ಸಹ ಮಾಡಬೇಡ, ಅವ್ರಿಗೆಲ್ರಿಗೂ ಸಹ ನೀನು ಮತದಾನದ ಹಕ್ಕನ್ನು ಕೊಡು ಅಂತ ಹೇಳುತ್ತೆ. ಆಮೇಲೆ ಮತ್ತೆ ಅದಕ್ಕೆ ಸ್ವಲ್ಪ ನೆನಪು ಬರುತ್ತೆ, ಮತದಾನ ಹಕ್ಕು ಎಲ್ಲರಿಗೂ ಕೊಡೋಂದಿನಿ, ನೀನು ಹುಟ್ಟಿದ ಮಕ್ಕಳಿಗೆ ಕೊಟ್ಬಿಟ್ಟೆನಾ ಅಂತ ಮತ್ತೇನು ಮಾಡ್ತಾರೆ ಅವರು, ನೀನು ವಯಸ್ಕರಿಗೆ ಮಾತ್ರ ಕೊಡುಪ್ಪ, ಮತ್ತೆ ಎಲ್ಲರಿಗೂ ಕೊಡು ಅಂತ ಹೇಳಿದ್ರೆ ಎಲ್ಲರಿಗೂ ಕೊಡಬೇಡ, ವಯಸ್ಕರಿಗೆ ಮಾತ್ರ, ಮೀನ್ಸ್ 18 ವರ್ಷದ ನಂತರದವರಿಗೆ ಮಾತ್ರ ಕೊಡು ಅಂತ ಹೇಳುತ್ತೆ. ಯಾವುದು? ಈ ಒಂದು 326ನೇ ವಿಧಿ. ಓಕೆ, ಆ್ಯಂಡ್ ನೆಕ್ಸ್ಟ್ 327 ಅಂತ ಹೇಳುತ್ತೆ ಸಂಸತ್ತಿನ ಅಧಿಕಾರದ ಬಗ್ಗೆ ಹೇಳುತ್ತೆ. ಈ ಒಂದು ಚುನಾವಣಾ ಆಯೋಗದ ಒಂದು ಅಲ್ಟ್ರೇಷನ್ ಅದೆಲ್ಲ ಸಹ ಮಾಡೋದ್ರ ಬಗ್ಗೆ ಈ ಒಂದು ಸಂಸತ್ತಿಗೆ ಅಧಿಕಾರ ಏನೇನಿದೆ ಅದ್ರ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ 328 ರಾಜ್ಯಗಳ ಅಧಿಕಾರದ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ 329 ಏನಂತ ಹೇಳುತ್ತೆ, ನ್ಯಾಯಾಲಯಗಳ ಹಸ್ತಕ್ಷೇಪವನ್ನು ನಿರ್ಬಂಧ ಮಾಡುತ್ತೆ. ಯಾವುದರಲ್ಲಿ ಅಂದರೆ ಈ ಒಂದು ಚುನಾವಣಾ ಆಯೋಗದಲ್ಲಿ ಚುನಾವಣೆ ನಾವು ಹೇಗಾದರೂ ಮಾಡ್ಕೊಳ್ತೀವಿ, ನ್ಯಾಯಾಲಯದವ್ರು ನೀವು ಮಧ್ಯ ಬರೋ ಹಾಗಿಲ್ಲ, ನಾವು ಧೋಕಾ ಆದರೂ ಮಾಡ್ತೀವಿ, ಓಟ್ ಆದರೂ ಚೋರ್ ಮಾಡ್ತೀವಿ, ವಾಟ್ ಎವರ್ ಮಾಡ್ತೀವಿ, ನೀವು ಮಧ್ಯ ಬರೋಗಿಲ್ಲ ಅಂತ ಹೇಳುತ್ತೆ. ಯಾವುದೋ 329ನೇ ವಿಧಿ. ಓಕೆ, ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಬಟ್ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ 326ನೇ ವಿಧಿ. ಯಾಕೆ 326ನೇ ವಿಧಿ ನಿಮ್ಗೆ ಕೇಳ್ತಾನೆ? ನಿಮ್ಗೆ ಗೊತ್ತಿರಲಿ, 61ನೇ ತಿದ್ದುಪಡಿ ಆಗ್ತದೆ. 61ನೇ ತಿದ್ದುಪಡಿ ಏನಂತ ಹೇಳುತ್ತೆ? 61ನೇ ತಿದ್ದುಪಡಿ ಹೇಳುತ್ತೆ ಏನಂತಂದರೆ 21 ವರ್ಷದಿಂದ ಓಟನ್ನು ಹಾಕ್ತಕ್ಕಂಥ ಅಧಿಕಾರ 18 ವರ್ಷಕ್ಕೆ ಇಳಿಸ್ತೀನಿ ಅಂತ ಹೇಳುತ್ತೆ. ಸರ್ನಾ? ಏನು 21 ವರ್ಷಕ್ಕೆ ಇರ್ತಕ್ಕಂತಹ ಅಧಿಕಾರವನ್ನು 18 ವರ್ಷಕ್ಕೆ ಇಳಿಸ್ತೀನಿ ಅಂತ ಹೇಳುತ್ತೆ. ಮೀನ್ಸ್ ಈ ಒಂದು 61ನೇ ತಿದ್ದುಪಡಿ ಆಗೋಕ್ಕಿಂತ ಮುಂಚೆ, ಇವಾಗ 1988ಗಿಂತ ಮುಂಚೆ ಏನಿರುತ್ತೆ ಅಂದರೆ ನಿಮಗೆ ಬುದ್ಧಿ, ಈ ಒಂದು ದೇಶದ ಜನರಿಗೆ ಬುದ್ಧಿ ಡಿಗ್ರಿ ಆದ ನಂತರ ಬಂದಿರುತ್ತೆ. ಸೊ ಅವಾಗ ಒಬ್ಬ ಯಾವ ನಾಯಕನನ್ನು ಚೂಸ್ ಮಾಡ್ಬೋದು, ಅಷ್ಟು ಬುದ್ಧಿ ಇದೆ ಇವರಿಗೆ ಅಂತ ತಿಳ್ಕೊಂಡು ಡಿಗ್ರಿ ಮುಗಿದ ನಂತರ ಇವರು ಓಟ್ ಹಾಕಲಿ ಅಂತ ಒಂದು ಅಧಿಕಾರವನ್ನು ಕೊಟ್ಟಿದ್ರು.
ಬಟ್ ಇವಾಗ ಏನು ಮಾಡಿದ್ದಾರೆ, ಇಲ್ಲ ಇವಾಗ ಸ್ವಲ್ಪ ಮೈಂಡ್ ಓಡ್ತಾ ಇದೆ ಹುಡುಗರಿಗೆಲ್ಲ. ಸೊ ಇವಾಗ ಏನು ಮಾಡುವ, ಪಿ ಯು ಸಿ ಮುಗಿದಂದ್ರೆ ಕೊಟ್ಟು ಬಿಡುವ. ಮೀನ್ಸ್ ಡಿಗ್ರಿ ಮುಗಿದ್ರೆ ಯಾವಾಗ 21 ಏಜ್ಗೆ ಮುಗೀತದೆ, ಪಿ ಯು ಸಿ ಯಾವಾಗ ಮುಗೀತದೆ 18 ಏಜಿಗೆ ಮುಗೀತದೆ. ಮೀನ್ಸ್ 18 ಏಜ್ಗೆ ಇವರಿಗೆ ಓಟ್ ಕೊಡೋಣ ಅಂತ ಕೊಡುತ್ತೆ. ಯಾವ ತಿದ್ದುಪಡಿಯ ಮೂಲಕ ಅಂತ ಕೇಳಿದ್ರೆ 61ನೇ ತಿದ್ದುಪಡಿಯ ಮೂಲಕ. ಇದು ಯಾವಾಗ ಜಾರಿಗೆ ಬಂತು ಅಂತ ಕೇಳಿದ್ರೆ 1989ರಲ್ಲಿ ಜಾರಿಗೆ ಬರುತ್ತೆ. ಬಟ್ ಈ ಒಂದು ಕಾಯ್ದೆ ಬಂದಿರೋದು ಯಾವಾಗ 1988ರಲ್ಲಿ. ಓಕೆ, ಸೊ ಇದನ್ನು ಯಾವ ಒಂದು ಸರ್ಕಾರ ತರುತ್ತೆ ಅಂತ ಕೇಳಿದ್ರೆ ಕಾಂಗ್ರೆಸ್ ಸರ್ಕಾರ ತರುತ್ತೆ. ಆ್ಯಂಡ್ ದೆನ್ ಯಾವ ಒಬ್ಬ ಪ್ರಧಾನಮಂತ್ರಿ ಅಂತ ಕೇಳಿದ್ರೆ ದ ಯಂಗೆಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರು, ದ ರಾಜೀವ್ ಗಾಂಧಿ ಅಂತ ಹೇಳ್ತೀವಿ, ರಾಹುಲ್ ಗಾಂಧಿ ಅವರ ತಂದೆ. ಓಕೆ, ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳ್ತಾರೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು 330 ಏನಂತ ಹೇಳುತ್ತೆ, SC ST ಮೀಸಲಾತಿ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ 332 ಅಂತ ಹೇಳುತ್ತೆ, ಈ ಒಂದು SC ST ಮೀಸಲಾತಿ ಲೋಕಸಭೆ. ಮೀನ್ಸ್ ಒಂದು ಲೋಕಸಭೆಯಲ್ಲಿ MP ಗಳಲ್ಲಿ ಇವರಿಗೆ SC ST ಮೀಸಲಾತಿ ಇದೆ ಅಲ್ವಾ. ಸೊ ಮೀನ್ಸ್ ಆ ಒಂದು ಮೀಸಲಾತಿ ಬಗ್ಗೆ ಹೇಳುತ್ತೆ 330. ಆ್ಯಂಡ್ ದೆನ್ 332 ಏನಂತ ಹೇಳುತ್ತೆ ಅಂದರೆ ಒಂದು SC ST ಅವರ ಮೀಸಲಾತಿ ರಾಜ್ಯದಲ್ಲಿ ಹೇಳುತ್ತೆ. ಮೀನ್ಸ್ ಈ ಒಂದು MLAಗಳ ಮೀಸಲಾತಿ ಇರುತ್ತೆ ಹಲವರಿಗೆ ಸಹ. ಸೊ ಅದ್ರ ಬಗ್ಗೆ ಹೇಳುತ್ತೆ. ಸರ್ ಹಾಗಾದರೆ ಇಲ್ಲಿ 31 ಮತ್ತು 33 ಹಾರಿಸ್ತಾರಲ್ಲ ಸರ್, ಅದನ್ನೇ ಏನು ಹೇಳುತ್ತೆ, 331 ಏನಂತ ಹೇಳುತ್ತೆ ಅಂದರೆ ಈ ಒಂದು ಆಂಗ್ಲೋ ಇಂಡಿಯನ್ಗಳ ನೇಮಕಾತಿಯ ಬಗ್ಗೆ ಹೇಳುತ್ತೆ. ಓಕೆ, ಸೊ ಇಲ್ಲಿ ಲೋಕಸಭೆಯಲ್ಲಿ. ಆ್ಯಂಡ್ ದೆನ್ 333 ಏನಂತ ಹೇಳುತ್ತೆ, ಆಂಗ್ಲೋ ಇಂಡಿಯನ್ಗಳ ನೇಮಕಾತಿ ಇನ್ನು ವಿಧಾನಸಭೆಯಲ್ಲಿ ಅಂತ ಹೇಳುತ್ತೆ ಸರಿನಾ. ಸೊ ಇವಾಗ ಪ್ರಸ್ತುತ ಇವು ರದ್ದಾಗಿದ್ದಾವೆ. ಎಷ್ಟನೇ ಒಂದು ತಿದ್ದುಪಡಿಯ ಮೂಲಕ ಇದು ರದ್ದಾಗಿದ್ದಾವೆ ಅಂದರೆ 104ನೇ ತಿದ್ದುಪಡಿಯ ಮೂಲಕ ಇದನ್ನು ರದ್ದು ಮಾಡಿದ್ದಾರೆ ಪ್ರಸ್ತುತ. ಓಕೆ, ಸೊ ಇದನ್ನು ಸಹ ನೆನಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ 335 ಏನು, ಸೇವೆಗಳಲ್ಲಿ ಅವಕಾಶ ನೀಡ್ತಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ 343 ಅಧಿಕೃತ ಭಾಷೆಯ ಬಗ್ಗೆ ಹೇಳುತ್ತೆ. ಅಧಿಕೃತ ಭಾಷೆ ಯಾವುದು ಅಂತ ಕೇಳಿದ್ರೆ ಹಿಂದಿ ಅಂತ. ಓಕೆ, ಅಧಿಕೃತ ಭಾಷೆ ಯಾವುದು ಅಂದರೆ ಹಿಂದಿ. ಸೊ ಅದ್ರ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ ಒಂದು 343 ಅಂತ ಹೇಳ್ತೀವಿ ಸರಿನಾ. ಸರ್ ಏನಿಲ್ಲ ಸರ್, 243 ದ ಲವ್ ಟುವಾರ್ಡ್ಸ್ ಹಿಂದಿ ಅಂತ, 243 ದ ಲವ್ ಟುವಾರ್ಡ್ಸ್ ಪಂಚಾಯತ್ ಅಂತ. ಓಕೆ, ಆ್ಯಂಡ್ ದೆನ್ 143 ದ ಲವ್ ಟುವಾರ್ಡ್ಸ್ ಪ್ರೆಸಿಡೆಂಟ್ ಆ್ಯಂಡ್ ಚೀಫ್ ಜಸ್ಟಿಸ್. ಓಕೆ, ಸೊ ನಾನು ನಿಮ್ಗೆ ಹೇಳ್ತೀನಿ, ಈ ಒಂದು 4-5 ಆರ್ಟಿಕಲ್ ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ. ಅಂದರೆ 345 ಅಂತ ಹೇಳುತ್ತೆ. ಈ ಒಂದು 345 ನಿಮಗೆ ರಾಜ್ಯ ಭಾಷೆಯ ಬಗ್ಗೆ ಹೇಳುತ್ತೆ. ಅಂದರೆ 348 ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಭಾಷೆಯ ಬಗ್ಗೆ ಹೇಳುತ್ತೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನಲ್ಲಿ ಯಾವ ಭಾಷೆಯನ್ನು ಮಾತಾಡಬೇಕು ಅಂತ, ಓಕೆ, ಯಾವ ಭಾಷೆಯಲ್ಲಿ ನೀವು ವಾದವನ್ನು ಮಂಡಿಸಬೇಕು ಅದೆಲ್ಲ ಸಹ ಹೇಳುತ್ತೆ. 348. ಅದನ್ನು ತುರ್ತು ಪರಿಸ್ಥಿತಿ, ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನಿಮಗೆ. ತುರ್ತು ಪರಿಸ್ಥಿತಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352. ಆ್ಯಂಡ್ ರಾಷ್ಟ್ರೀಯಪತಿ ಆಳ್ವಿಕೆ ಮೀನ್ಸ್ ರಾಜ್ಯ ತುರ್ತು ಪರಿಸ್ಥಿತಿ 356. ಆ್ಯಂಡ್ ಈ ಒಂದು ಹಣಕಾಸು ತುರ್ತು ಪರಿಸ್ಥಿತಿ ನಿಮಗೆ 360ರಲ್ಲಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎಷ್ಟು ಬಾರಿ ಹೇರಿದ್ದಾರೆ ಸರ್ ಇಲ್ಲಿವರೆಗೆ ಅಂತ ಕೇಳಿದ್ರೆ, ಸರ್ ಇಲ್ಲಿ 3 ಇದೆ. ಓಕೆ, 3 ಬಾರಿ ಹೇರಿದ್ದಾರೆ. ಆ್ಯಂಡ್ ದೆನ್ ರಾಷ್ಟ್ರಪತಿ ಆಳ್ವಿಕೆ ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಬಾರಿ ಹೇರಿದ್ದಾರೆ ಸರ್, ಇಲ್ಲಿ 6 ಇದೆ. ಸೊ 6 ಬಾರಿ ಹೇರಿದ್ದಾರೆ. ಹಾಗಾದರೆ ಈ ಒಂದು ಹಣಕಾಸು ತುರ್ತು ಪರಿಸ್ಥಿತಿ ದೇಶದಲ್ಲಿ ಎಷ್ಟು ಬಾರಿ ಹೇರಿದ್ದಾರೆ ಸರ್, ಇಲ್ಲಿ 0 ಇದೆ. ಸೊ 0 ಬಾರಿ ಹೇರಿದ್ದಾರೆ. ಎಲ್ಲಿದೆ 0, ಇಲ್ಲಿದೆ. ಎಲ್ಲಿದೆ 6, ಇಲ್ಲಿದೆ. ಎಲ್ಲಿದೆ 3, ಇಲ್ಲಿದೆ. ನೆನ್ಪಿಡಿತದೆ. ಆ್ಯಂಡ್ ದೆನ್ ರೀಸೆಂಟಾಗಿ ಒಂದು ರಾಷ್ಟ್ರಪತಿ ಆಳ್ವಿಕೆ ಯಾವ ರಾಜ್ಯದ ಮೇಲೆ ಹೇರಿತ್ತು ಅಂತ ಕೇಳಿದ್ರೆ, ಸರ್ ಅದು ಮಣಿಪುರ ರಾಜ್ಯದ ಮೇಲೆ ಹೇರಿತ್ತು. ಯಾವ ವರ್ಷದಿಂದ 2025 ಫೆಬ್ರವರಿಯಿಂದ 2026 ಫೆಬ್ರವರಿವರೆಗೂ ಅಂತ ಹೇಳ್ತೀವಿ ಸರಿನಾ. ಸೊ ಅದನ್ನು ಸಹ ನೆನ್ಪಿಟ್ಕೊಳ್ಳಿ, ಅದನ್ನು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಸಹ ಕೇಳಬಹುದು, ಈ ರಾಷ್ಟ್ರಪತಿ ಹೇಳಂತ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲೂ ಸಹ ರದ್ದಾಗದೇ ಇರತಕ್ಕಂತಹ ವಿಧಿಗಳು ಯಾವುದು ಅಂತ ಕೇಳಿದ್ರೆ 20 ಮತ್ತು 21 ಅಂತ ಹೇಳ್ತೀವಿ ಸರ್. ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲೂ ಸಹ ರದ್ದಾಗಲ್ಲ, ಇವೆರಡೂ ಸಹ. ಓಕೆ, ಇಂಪಾರ್ಟೆಂಟ್ ಇದೆ ಇದು. ಸೊ ಈ ರೀತಿ ಯಾವ್ದು ಹೇಳುತ್ತೆ, 44ನೇ ತಿದ್ದುಪಡಿ ಹೇಳುತ್ತೆ. ಯಾರು ಮಾಡ್ತಾರೆ ಈ ಒಂದು 44ನೇ ತಿದ್ದುಪಡಿ ಅಂದರೆ ಜನತಾ ಸರ್ಕಾರದ PM ಆಗಿರ್ತಕ್ಕಂಥ ಈ ಮೊರಾರ್ಜಿ ದೇಸಾಯಿ ಅವರು. ಓಕೆ, ಸೊ ಈ ವ್ಯಕ್ತಿ ನೆನ್ಪಿಟ್ಕೊಳ್ಳಿ, ಇವ್ರು ಮಾಡ್ತಾರೆ ಇದನ್ನು. ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್ ಆರ್ಟಿಕಲ್. ಆ್ಯಂಡ್ ದೆನ್ ಕೆಲವೊಂದು ತಿದ್ದುಪಡಿಗಳು ಹೇಗಾಗಿದ್ದಾವೆ ಅಂದರೆ ದ ರಿವೆಂಜಿಂದ ಆಗಿದ್ದಾವೆ. ನಾನು ಸಹ ತಿನ್ನಲ್ಲ, ನೀನು ಸಹ ತಿನ್ನಬಾರ್ದು, ನಿನ್ನನ್ನು ಸಹ ನಾನು ಬಿಡುಗೂಡಲ್ಲ ಅಂತ. ಲೈಕ್ ಅವಾಗ ದ ಪೊಲಿಟಿಕ್ಸ್ ದ ಚೇಂಜ್ ಅಲಗ್ ಲೆವೆಲಲ್ಲಿತ್ತು. ಓಕೆ, ಸೊ ಇವಾಗ ದ ಡಿಕ್ಟೇಟರ್ಶಿಪ್ಪು ಅದು ಇದು ಅಂತ. ಓಕೆ, ಕೆಲವು ಒಂದು ಪಕ್ಷಕ್ಕಂತರೂ ಬುದ್ಧಿನ ಇಲ್ಲ. ಆ್ಯಂಡ್ ದೆನ್ ಇನ್ನೊಂದು ಪಕ್ಷಕ್ಕಂತರೂ ಅವರಿಗೆ ಏನು ಬೆಳವಣಿಗೆ ಮಾಡ್ಬೇಕಂತ ಅವ್ರಿಗೆ ಗೊತ್ತೇ ಇಲ್ಲ. ಓಕೆ, ಬಟ್ ಅವಾಗಿರ್ತಕ್ಕಂಥ ಕೆಲವೊಂದು ಪಕ್ಷಗಳು ಹೇಗಿತ್ತು ಅಂದರೆ ನೀನೊಂದು ಮಾಡ್ತೀಯಾ ನಾನೊಂದು ಮಾಡ್ತೀನಿ ಅಂತ. ಓಕೆ, ಸೊ ನೀನು ಪಂಚವಾರ್ಷಿಕ ಯೋಜನೆ ಅಂತ ತರ್ತೀಯಾ, ನಾನು ಉರುಳುವ ಯೋಜನೆ ಅಂತ ತರ್ತೀನಿ ಅಂತ. ಸರ್ ಮೀನ್ಸ್ ಯೋಜನೆ ತಂದರು ಹೇಗೆ ಅಂತಂದರೆ ಅದು ಜನರಿಗೆ ಉಪಯೋಗ ಆಗಬೇಕಾಗಿತ್ತು, ಹಾಗೆ ತರ್ತಾ ಇದ್ರು. ಸೊ ಇವ್ರು ಹೇಗೆ, ನೀನೊಂದು ಹೆಸರು ಚೇಂಜ್ ಮಾಡ್ತೀಯಾ, ನಾನೊಂದು ಹೆಸರು ಚೇಂಜ್ ಮಾಡ್ತೀನಿ. ನೀನೊಂದು ರೋಡ್ ಬೀಳಿಸ್ತೀಯಾ, ನಾನೊಂದು ರೋಡ್ ಬೀಳಿಸ್ತೀನಿ. ನೀನೊಂದು ಸ್ಕ್ಯಾಮ್ ಮಾಡ್ತೀನಿ, ನೀನು 40% ಸ್ಕ್ಯಾಮ್ ಮಾಡ್ತೀಯಾ, ನಾನು 60% ಸ್ಕ್ಯಾಮ್ ಮಾಡ್ತೀನಿ. ಸೊ ಈ ರೀತಿ ಆಗಿದೆ ಇವಾಗ. ಓಕೆ, ಸೊ ಇದು ಸರ್ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ 368 ನಿಮ್ಗೆ ಹೇಳಿದ್ದೆ 20ನೇ ಭಾಗದಲ್ಲಿ ಕೇವಲ ಒಂದೇ ಒಂದು ವಿಧಿ ಕಂಡು ಬರುತ್ತೆ. ಆ ವಿಧಿಯ ಈ ಒಂದು 368ನೇ ವಿಧಿ ಅಂತ ಯಾವುದೇ ಒಂದು ಸಂವಿಧಾನ ತಿದ್ದುಪಡಿ ಬಗ್ಗೆ ಹೇಳುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಓಕೆ ಇಲ್ಲಿ ನಿಮಗೆ ಕೆಲವೊಂದು ವಿಧಿಗಳನ್ನು ಹೇಳ್ತೀನಿ ಅಂತ ಹೇಳಿದೆ. ಯಾವುದು 243ನೇ ವಿಧಿ. ಓಕೆ, ಈ ಒಂದು 243ನೇ ವಿಧಿ ಏನಂತ ಹೇಳ್ತೆ ಅಂದರೆ ನಿಮಗೆ ಈ 243ನೇ ವಿಧಿ ನಿಮಗೆ ಗ್ರಾಮ ಪಂಚಾಯಿತಿಯ ಬಗ್ಗೆ ಹೇಳುತ್ತೆ. ಸರಿ, ಯಾವುದು ಈ ಒಂದು ಪಂಚಾಯಿತಿಯ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ 243 ಕೆ. ಓಕೆ, ಯಾವುದು 243 ಸಬಾರ್ಟಿಕಲ್ ಕೆ ಇದ್ರ ಬಗ್ಗೆ ಹೇಳ್ತಂದ್ರೆ ಈ ಒಂದು ಪಂಚಾಯಿತಿಗಳ ಚುನಾವಣೆ ಬಗ್ಗೆ ಹೇಳುತ್ತೆ. ಸ್ಟೇಟ್ ಗೌರ್ಮೆಂಟ್ ಓದೋರು ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಮುಂಬರತಕ್ಕಂಥ ಇನ್ನೊಂದು 2-3 ತಿಂಗಳಲ್ಲಿ ಮತ್ತು ರಾಜ್ಯವನ್ನು ಇನ್ನೂ ಒಂದು 5 ವರ್ಷ ಹೇಗೆ ಹಾಳು ಮಾಡಬೇಕು ಅಂತ ಪಂಚಾಯತಿ ಎಲೆಕ್ಷನ್ ನಡೆಸಬೇಕು ಅಂತ ಇದ್ದಾರೆ. ಓಕೆ, ಸೊ ಆ ಒಂದು ಪಂಚಾಯತಿ ಎಲೆಕ್ಷನ್ ನಡೆಸೋ ಕಾರಣದಿಂದಾಗಿ ಇದನ್ನು ಮತ್ತೆ ಕೇಳ್ತಾನೆ 243ಕ್ಕೆ. ಇದು ನೆನ್ಪಿಟ್ಕೊಳ್ಳಿ, ಯಾವುದು 243
ಏನು ಅಂದರೆ ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ಹೇಳುತ್ತೆ ಸರಿನಾ. ಮೀನ್ಸ್ ಈ ಒಂದು ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದಂದ್ರೆ 743 ಆ್ಯಂಡ್ ದೆನ್ ರಾಜ್ಯ ಹಣಕಾಸು ಆಯೋಗ, ಕೇಂದ್ರೀಯ ಹಣಕಾಸು ಆಯೋಗ ನೋಡಿದ್ವಿ ನಾವು, ಯಾವುದು 780 ನೋಡಿದ್ವಿ. ಹಾಗಾದರೆ ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ 243 ಐ ಆ್ಯಂಡ್ ವೈ. ಮೀನ್ಸ್ ಐ ಅಂದರೆ ನಾನು, ವೈ ಅಂದರೆ ಯು ನೀನು. ಮೀನ್ಸ್ ನನಗೆ ನಿನಗೆ ಏನು ಬೇಕು, ದುಡ್ಡೇ ಬೇಕು, ಮೀನ್ಸ್ ಹಣಕಾಸೇ ಬೇಕು, ಹಣಕಾಸು ಆಯೋಗವೇ ಬೇಕು. ಓಕೆ, ಮೀನ್ಸ್ 743 ಐ ಆ್ಯಂಡ್ ವೈ ಏನಂತ ಹೇಳ್ತಂದ್ರೆ ಈ ಒಂದು ಹಣಕಾಸು ಆಯೋಗದ ಬಗ್ಗೆ ಹೇಳ್ತೆ. ಆ್ಯಂಡ್ ದೆನ್ ಸಮ್ ಫ್ಯಾನ್ಸಿ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಏನು 143 ಈಸಿಯಾಗಿ ನೆನಪಿರುತ್ತೆ ಎಲ್ಲ ಸಹ. ಓಕೆ ಸರ್, ಏನು ಸರ್ ಇದನ್ನು ಹೀಗೆ ಹೇಳ್ತಿದ್ದೀರಾ? ಓಕೆ, ರಿಯಲ್ ಅಲ್ವಾ, ಅದು ಫ್ಯಾಕ್ಟ್ ಅಲ್ವಾ? ಆ್ಯಂಡ್ ನೆಕ್ಸ್ಟ್ 243 ಆ್ಯಂಡ್ 343 ಏನಂತ ಹೇಳುತ್ತೆ? ದ ಲವ್ ಬಗ್ಗೆ ಹೇಳುತ್ತೆ. ವಾಟ್ ಎವರ್ ದ ಲವ್ ಟುವಾರ್ಡ್ಸ್ ದ ಲೇಬರ್. ಓಕೆ, ಲವ್ ಟುವಾರ್ಡ್ಸ್ ಲೇಬರ್ ಅಂತ ಮೀನ್ಸ್ ಈ ಒಂದು ಕಾರ್ಮಿಕರ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 43ನೇ ವಿಧಿ ಅಂತ ಸಿಂಪಲ್ ಏನು ನೆನ್ಪಿಡ್ತದ. ಆ್ಯಂಡ್ 143 ಏನಂತ ಹೇಳುತ್ತೆ? ಇದು ರಾಷ್ಟ್ರಪತಿಗಳು ಯಾವುದೇ ಒಂದು ವಿಷಯದ ಮೇಲೆ ಅವರಿಗೆ ತಿಳಿಲಿಲ್ಲ ಅಂತಂದರೆ ಈ ಭಾರತದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳ ಸಲಹೆಯನ್ನು ಸ್ವೀಕರಿಸಬಹುದು ಅಂತ ಹೇಳುತ್ತೆ. ಸರ್, ನಾವು ಯಾರಿಂದ ಸಲಹೆಯನ್ನು ಸ್ವೀಕರಿಸ್ತೀವಿ? ನಮ್ಗೆ ಯಾರು ಇಷ್ಟ ಇರ್ತಾರಲ್ಲ ಅವರಿಂದ ನಾವು ಸಲಹೆಯನ್ನು ಸ್ವೀಕರಿಸ್ತೀವಿ. ನೀನಂದರೆ ನನಗೆ ಆಗಬರಲ್ಲ, ನಿನ್ನಿಂದ ನನ್ನ ಸಲಹೆಯನ್ನು ನಾನು ಸ್ವೀಕರಿಸ್ತೀನ? ಇಲ್ಲ. ಸೊ ಮೀನ್ಸ್ ಯಾರು ಇಷ್ಟ ಇರ್ತಾರೆ ಅವರಿಂದ ನಾವು ಸಲಹೆಯನ್ನು ಸ್ವೀಕರಿಸ್ತೀವಿ. ಹೀಗೆ ನೆನ್ಪಿಟ್ಕೊಳ್ಳೋದು ಯಾಕಂದರೆ ಸಾಕಷ್ಟು ಬಾರಿ ಕೇಳಿದಾನೆ. ಅದನ್ನು 243 ಏನಂತ ಹೇಳುತ್ತೆ? ಸರ್, ಪಂಚಾಯತಿ ಎಲ್ಲ ಬಗ್ಗೆ ಹೇಳುತ್ತೆ, ಲವ್ ಟುವಾರ್ಡ್ಸ್ ಪಂಚಾಯತ್. ಅಂದರೆ 343 ಏನಂತ ಹೇಳುತ್ತೆ? ಸರ್, ಲವ್ ಟುವಾರ್ಡ್ಸ್ ಹಿಂದಿ ಬಗ್ಗೆ ಹೇಳುತ್ತೆ. ಸರ್, ನಮ್ಮ ಮೀನ್ಸ್ ಒಂದು ಹಿಂದಿ ಭಾಷೆ, ಅಧಿಕೃತ ಹಿಂದಿ ಭಾಷೆ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಫ್ಯಾನ್ಸಿ ವಾಟ್ ಎವರ್ ಅರ್ಥ ನೆನ್ಪಿಡ್ಬೇಕು ನಮಗೆ ಅಷ್ಟೇ, ಅದರ ಹೊರತಾಗಿ ಏನು ಸಹ ಇಲ್ಲ. ಓಕೆ, ಸೊ ಒಟ್ಟಿನಲ್ಲಿ ನೀವು ನೆನ್ಪಿಟ್ಕೊಳ್ಳಿ, ಹೇಗಾದ್ರೆ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಈ ರೀತಿ ನೆನ್ಪಿಟ್ಕೊಂಡ್ರೆ ಹೇಗಂದರೆ ದ ಸಮ್ ಫನ್ ಫ್ಯಾಕ್ಟಲ್ಲಿ ನಿಮಗೆ ನೆನ್ಪಿಡೋಕ್ಕೆ ಸ್ಟಾರ್ಟ್ ಆಗ್ತವೆ. ಓಕೆ, ಸೊ ಇದಾಗಿತ್ತು ಇಲ್ಲಿವರೆಗೆ ಈ ಪ್ರಮುಖ ವಿಧಿಗಳು ಮೀನ್ಸ್ 1ರಿಂದ 395 ವಿಧಿಗಳಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ವಿಧಿಗಳ ಒಂದು ವಿಶ್ಲೇಷಣೆ ಆ್ಯಂಡ್ ದೆನ್ ದ ಡಿಸ್ಕಷನ್. ಸೊ ಇಲ್ಲಿವರೆಗೂ ಕ್ಲಾಸ್ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ಕ್ಲಾಸ್ ಕೇಳಿ ನಿಮ್ಗೆ ಏನಾದರೂ ಕ್ಲಾಸ್ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಪ್ಲೇಲಿಸ್ಟನ್ನು ಸಹ ನಾನು ಮಾಡಿರ್ತೇನೆ. ಪ್ಲೇಲಿಸ್ಟನ್ನು ಮಾಡಿ ಆ ಪ್ಲೇಲಿಸ್ಟ್ ಲಿಂಕ್ ಸಹ ನಿಮಗೆ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಆ್ಯಂಡ್ ದೆನ್ ಮತ್ತೆ ಅಲ್ಲಿ ನಿಮಗೆ ಯೂಟ್ಯೂಬಲ್ಲಿ ಸಹ ಪೋಸ್ಟ್ ಮಾಡಿರ್ತೀನಿ. ಸೊ ಅಲ್ಲಿ ನೀವು ಒಂದು ಸರಿ ನೀವು ರಿವೈಸ್ನ ಮಾಡ್ಕೊಳ್ಳಿ. ಓಕೆ, ಸೊ ಕೆಲವೊಂದು ಸ್ಪೆಸಿಫಿಕ್ ಕ್ಲಾಸ್ಗಳು ನಿಮಗೆ 20 days 20 ಕ್ಲಾಸ್ ಅಂತ ಹೇಳಿದ್ದೆ ಅಲ್ವಾ? ಸೊ ಮೀನ್ಸ್ ನಿಮಗೆ ಅದರಲ್ಲಿ ಆಲ್ರೆಡಿ ಇವಾಗ ಮಾಡಿದ್ದಿದೆ ಅಂದರೆ ಮತ್ತೆ ಯಾಕಂದ್ರೆ ನಾವು ರಿಟರ್ನ್ ಮಾಡುವ ಅಂತ. ಓಕೆ, ಸೊ ಮೀನ್ಸ್ ಅಲ್ಲಿಂದ ನಿಮಗೆ ಮತ್ತೊಂದು ಸರಿ ಹಾಕಿರ್ತೀನಿ. ಸೊ ನೀವು ನೋಡ್ಕೊಳ್ಳಿ. ಓಕೆ, ಸೊ ಅಲ್ಲಿ ನಿಮಗೆ ಉಪಯೋಗ ಆಗುತ್ತೆ. ಸೊ ಖಂಡಿತವಾಗಲೂ ಸಹ ಉಪಯೋಗ ಆಗುತ್ತೆ. ಆ್ಯಂಡ್ ದೆನ್ 1-2 ಶಿಫ್ಟ್ ಎಕ್ಸಾಮ್ ಆಗಲಿ SSC GD. ಓಕೆ, ಸೊ ಅದಾದ ನಂತರದ ರಿಯಲ್ ರೋಡ್ ಮ್ಯಾಪ್ ಸಿಗುತ್ತೆ ನಮಗೆ. ಓಕೆ, ದ ರಿಯಲ್ ರೋಡ್ ಮ್ಯಾಪ್. ಸರ್, ಯಾಕೆ ಸರ್ ಇವಾಗ ಸಿಕ್ಕಿಲ್ವಾ ಅಂತ ಕೇಳಿದ್ರೆ, ನಮಗೆ ಇವಾಗ ಇರ್ತಕ್ಕಂಥ ಒಂದು ಮಾಹಿತಿ ಆ್ಯಂಡ್ ದೆನ್ ನಮಗೆಲ್ಲ ಆಲ್ಮೋಸ್ಟ್ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲರಿಗೂ ಇರ್ತಕ್ಕಂಥ ಒಂದೇ ಒಂದು ಮಾಹಿತಿ ಏನು ಅಂತ ಕೇಳಿದ್ರೆ, ಈ ಇಡಿಕ್ವಿಟಿ ಅವನು ಹೀಗೆ ನಡೆಸ್ತಾನಂತ ಇಲ್ಲ. ಎಕ್ಸಾಮ್ TCS ಹೇಗೆ ನಡೆಸ್ತದೆ ಅಂತ ಗೊತ್ತಿದೆ. TCS ಅಂತಂದರೆ ಇವಾಗಲೇ ಏನು 20 ಕ್ಲಾಸ್ ಇದೆ ಅಲ್ವಾ, ಆ 20 ಕ್ಲಾಸಿಂದ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ಗಳು ಬರ್ತವೆ. ಲಾಸ್ಟ್ ನಿಮಗೆ ಹೇಳಿದ್ದೆ ಈ ಕ್ವಶನ್ ಬಂದೇ ಬರುತ್ತೆ ಅಂತ. ಮೀನ್ಸ್ ಬರ್ತಿತ್ತು ನೆಕ್ಸ್ಟ್ ಶಿಫ್ಟ್ಗಳಲ್ಲಿ ಅಲ್ವಾ? ಸೊ ಮೀನ್ಸ್ ಈ ಸರಿ ಸಹ ಹಾಗೆ ಹೇಳಿದ್ರೆ ಬರುತ್ತೆ, ಬಟ್ 2020 ಸಹ ಬರುತ್ತೆ ಅನ್ನೋದು ಸ್ವಲ್ಪ ಡೌಟ್. ಓಕೆ, ಯಾಕೆಂದರೆ ಸ್ವಲ್ಪ ಅರ್ಧ ಟಾಪಿಕ್ಗಳನ್ನು ಚೇಂಜ್ ಮಾಡ್ತಿದ್ದಾನೆ. ಬಟ್ 1-2 ಶಿಫ್ಟ್ಗಳಾಗಲಿ, 2 ಶಿಫ್ಟ್ ಏನಾದರೂ ಆಯಿತು, ಒಂದು ದಿನದ ಏನಾದರೂ ಎಕ್ಸಾಮ್ ಮುಗಿತು ಅಂದರೆ ದ ಕಂಪ್ಲೀಟ್ ರೋಡ್ ಮ್ಯಾಪ್ ಸಿಗುತ್ತೆ. ಸರಿನಾ? ಸೊ ಅಲ್ಲಿ ನಿಮಗೆ ಮತ್ತೆ ಜಾಸ್ತಿ ರಿವೈಸನ್ ನಿಮ್ಗೆ ಕೊಡ್ತೇನೆ. ಓಕೆ, ಮೀನ್ಸ್ ಕೆಲವೊಂದು ಟಾಪಿಕ್ಗಳನ್ನು ಜಸ್ಟ್ ಒಂದು 10 ಕ್ವಶನ್ ತಂದರೂ ಸಹ 10 ಕ್ವಶನ್ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಡಿಸ್ಕಷನ್ನ ಮಾಡ್ಕೊಳ್ಳೋಣ. ಓಕೆ, ಸೊ ಮೀನ್ಸ್ ಒಟ್ಟಿನಲ್ಲಿ ನಿಮ್ಮ ಎಕ್ಸಾಮ್ ಮುಗಿಯೋವರೆಗೂ ಮಾತ್ರ ಇದು ಬಿಡೋದಿಲ್ಲ. ಓಕೆ, ಸೊ ಅದನ್ನು ಕಂಟಿನ್ಯೂನ ಮಾಡ್ಕೊಳ್ಳೋಣ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.